ಸೊ ಇವತ್ತಿನ ಈ ಒಂದು ವಂಡರ್ಫುಲ್ ಆಪರ್ಚುನಿಟಿಗೆ ಪ್ರತಿಯೊಬ್ಬರಿಗೂ ಕೂಡ ನಾನು ವೆಲ್ಕಮ್ ಮಾಡ್ಕೊತೀನಿ ಸ್ನೇಹಿತರೆ. ಸೊ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಕನಸುಗಳಿದೆ. ಸೊ ಎಲ್ಲರೂ ಕೂಡ ಒಂದು ಡ್ರೀಮ್ ಇಟ್ಕೊಂಡಿದ್ದಾರೆ. ಏನೆಲ್ಲ ಕನಸುಗಳು ಅಂದ್ರೆ ಎಲ್ಲರಿಗೂ ಕೂಡ ಇವತ್ತು ಒಂದು ಒಳ್ಳೆ ಮನೆ ಕಟ್ಟಬೇಕು ಅಂತ ಆಸೆ ಇದೆ, ಒಂದು ಒಳ್ಳೆ ಫ್ಯಾಮಿಲಿ ಟ್ರಿಪ್ ಮಾಡಬೇಕು ಅಂತ ಆಸೆ ಇದೆ, ಜೊತೆಗೆ ಒಂದು ಒಳ್ಳೆ ಎಜುಕೇಶನ್ ಮಾಡಬೇಕು, ನನ್ನ ಮಕ್ಕಳಿಗೂ ಕೂಡ ಒಂದು ಒಳ್ಳೆ ಎಜುಕೇಶನ್ ಕೊಡಿಸಬೇಕು, ಒಂದು ಒಳ್ಳೆ ಬ್ರಾಂಡೆಡ್ ನ ಕಾರಣ ತಗೋಬೇಕು, ಜೊತೆಗೆ ಒಂದು ಒಳ್ಳೆ ಹಣ ಸಂಪಾದನೆ ಮಾಡಬೇಕು, 4 ಜನಕ್ಕೆ ಸಹಾಯ ಮಾಡಬೇಕು. ಈ ರೀತಿಯಾದಂತಹ ಆಸೆ ಕನಸುಗಳು ಪ್ರತಿಯೊಬ್ಬರಿಗೂ ಕೂಡ ಇದೆ. ಬಟ್ ನಿಮ್ಮೆಲ್ಲರ ಆಸೆ ಕನಸುಗಳು ಇವತ್ತು ನನಸಾಗಬೇಕು ಅಂದ್ರೆ ನಿಮ್ಮ ಹತ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಇನ್ಕಮ್ ಇರಬೇಕಾಗುತ್ತೆ. ಒಂದು ಇನ್ಕಮ್ ನ ಜೊತೆಗೆ ಒಂದು ಸೋರ್ಸ್ ಆಫ್ ಇನ್ಕಮ್ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಎವ್ರಿ ಫ್ಯಾಮಿಲಿ ನೀಡ್ಸ್ ಮನಿ. ಪ್ರತಿಯೊಂದು ಕುಟುಂಬಕ್ಕೂ ಇವತ್ತು ದುಡ್ಡಿನ ಅವಶ್ಯಕತೆ ಇದೆ. ನಾವ್ಯಾರು ಕೂಡ ದುಡ್ಡನ್ನ ತಿನ್ನಕ್ಕಾಗಲ್ಲ ಸ್ನೇಹಿತರೆ. ಬಟ್ ಇವತ್ತು ದುಡ್ಡಿಲ್ಲ ಅಂದ್ರೆ ತಿನ್ನಕ್ಕೆ ಏನು ಸಿಗಲ್ಲ ಅಂತ ಒಂದು ಪರಿಸ್ಥಿತಿ ಇವತ್ತು ಕ್ರಿಯೇಟ್ ಆಗಿದೆ. ಸೊ ಅದೇ ಯಾವುದೋ ಒಂದು ಇಂದಿನ ಒಂದು ಕಾಲದಲ್ಲಿ ಯಾವ ರೀತಿ ಇತ್ತು ಅಂದ್ರೆ ಒಂದು ಕೊಟ್ಟು ಒಂದು ತಗೊಳ್ಳೋದು ಆ ರೀತಿ ಇತ್ತು. ಬಟ್ ಇವತ್ತು ಹೇಗಿದೆ, ಪ್ರತಿಯೊಂದು ದಿನನೂ ಕೂಡ ನಾವು ದುಡ್ಡಿಗೆ ಪರದಾಡುವಂತ ಪರಿಸ್ಥಿತಿ ಬಂದಿದೆ ಸ್ನೇಹಿತರೆ. ಅದು ಎಂತ ಲೆವೆಲ್ ಇರಲಿ, ಪ್ರತಿಯೊಬ್ಬರು ಕೂಡ ಅವನ ಜೇಬಲ್ಲಿ ದುಡ್ಡಿದೆ ಅಂದ್ರೆ ಮುಂದೆ ಕಾಣುವಂತಹ ವಸ್ತುನ ತಿನ್ಬಹುದು, ಮುಟ್ಟಬಹುದು, ಪ್ರತಿಯೊಂದು ಕೂಡ. ಓಕೆ, ಸೊ ಹಾಗೆ ಸ್ನೇಹಿತರೆ, ಇವತ್ತು ನಿಮ್ಗೆ ಗೊತ್ತಿರಬಹುದು ಹೌ ಟು ಕ್ರಿಯೇಟ್ ಎ ವೆಲ್ತ್. ಟೈಮ್ ಇಸ್ ಇಕ್ವಲ್ ಟು ಮನಿ. ನೀವು ಎಷ್ಟು ಟೈಮ್ ಕೊಡ್ತೀರಾ ಅಷ್ಟು ನಿಮಗೆ ಆದಾಯ ಬರುತ್ತೆ. ಹಾಗೆ ನಾವು ಒಂದು ಕ್ಯಾಟಗರಿನ ನೋಡೋಣ, ಎಂಪ್ಲಾಯೀಸ್ ಅಂಡ್ ಸೆಲ್ಫ್ ಎಂಪ್ಲಾಯೀಸ್. ಸ್ನೇಹಿತರೆ ನೋಡ್ತಾ ಇರಬಹುದು, ಎಂಪ್ಲಾಯೀಸ್ ಆಗಿರಬಹುದು ಅಥವಾ ಸೆಲ್ಫ್ ಎಂಪ್ಲಾಯೀಸ್ ಆಗಿರಬಹುದು, ಇವತ್ತು 95% ಜನ ಅಲ್ವೇ ಇನ್ವಾಲ್ವ್ ಆಗಿರ್ತಾರೆ. ಬಟ್ ಅವರ ಹತ್ರ ಇರುವಂತದ್ದು ಕೇವಲ 5% ಅಷ್ಟು ಇನ್ಕಮ್ ಸ್ನೇಹಿತರೆ. ಬಟ್ 5% ಇನ್ಕಮ್ ಇರುವಂತ ವ್ಯಕ್ತಿಗಳು 95% ಜನ ಅದಕ್ಕೆ ಹೋಗ್ತಿದ್ದಾರೆ, ಎಂಪ್ಲಾಯೀಸ್ ಅಂಡ್ ಸೆಲ್ಫ್ ಎಂಪ್ಲಾಯೀಸ್. ಅದೇ ಬಿಸ್ನೆಸ್ ಓನರ್ಸ್ ಅಂಡ್ ಇನ್ವೆಸ್ಟರ್ಸ್. ಸ್ನೇಹಿತರೆ ಅವ್ರ ಹತ್ರ 95% ಹಣನೇ ಇರುತ್ತೆ. ಬಟ್ ಅಲ್ಲಿ ಇನ್ವಾಲ್ವ್ ಆಗಿರೋದು ಜಸ್ಟ್ 5% ಜನ. ನೀವು ಯಾರೆಲ್ಲ ಇವತ್ತು ನೋಡ್ತಾ ಇದ್ದೀರಾ ಇಡೀ ಇಂಡಿಯಾದಲ್ಲಿ ಇಡೀ ಪ್ರಪಂಚದಲ್ಲಿ ಯಾರೆಲ್ಲ ರಿಚೆಸ್ಟ್ ಪರ್ಸನ್ ಇದ್ದಾರೆ ಅವರೇ ಈ ಒಂದು 5% ಅಲ್ಲಿ ಬರುವಂತದ್ದು. ಹಾಗೆ ನಮ್ಮ ಕೈಲಿ ಆಗಲ್ಲ. ನಮ್ಮ ಒಂದು ಥಿಂಕಿಂಗ್ ಹೇಗಿದೆ, ಪೂರ್ ಥಿಂಕಿಂಗ್ 9 to 5 ಜಾಬ್ ಮಾಡು, ಬೆಳಗ್ಗೆ ಕೆಲಸಕ್ಕೆ ಹೋಗು, ಸಂಜೆ ಮನೆ ಬಾ, ಬೆಳಗ್ಗೆ ಕೆಲಸಕ್ಕೆ ಹೋಗು, ಸಂಜೆ ಮನೆ ಬಾ, ವೀಕ್ಲಿ 2 ಡೇಸ್ ಹಾಲಿಡೇ ಇರುತ್ತೆ, ಟ್ರಿಪ್ ನ ಎಂಜಾಯ್ ಮಾಡು ಅಥವಾ ಏನೋ ಒಂದು ನಥಿಂಗ್. ಸೊ ಈ ರೀತಿಯಾದಂತಹ ಜೀವನ ನಾವು ನಡೆಸ್ತಾ ಇದ್ದೀವಿ ಸ್ನೇಹಿತರೆ. ಸೊ ಹಾಗೆ ನೋಡಿ, ಇಲ್ಲಿ ಎಂಪ್ಲಾಯೀಸ್ ಅಂಡ್ ಸೆಲ್ಫ್ ಎಂಪ್ಲಾಯೀಸ್ ಅಂತ ಬಂದಾಗ ಇಂಡಿವಿಜುವಲ್ ಎಫರ್ಟ್ ಆಗಿರುತ್ತೆ. ನೀವು ದುಡಿತಿದ್ರೆ ಅಂದ್ರೆ ಮಾತ್ರ ನಿಮಗೆ ದುಡ್ಡು ಬರ್ತಾ ಇರುತ್ತೆ, ನಿಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇರುತ್ತೆ. ನೀವಿಲ್ಲ ಅಂದ್ರೆ ನಿಮ್ಮ ಅಕೌಂಟ್ ಅಲ್ಲಿ ನಿಲ್ಲ ಆಗಿರುತ್ತೆ ಸ್ನೇಹಿತರೆ. ಅದು ಎಷ್ಟು ಲಿಮಿಟೆಡ್ ಇನ್ಕಮ್, ತಿಂಗಳಿಗೆ 20,000 ಬರ್ತಾ ಇದೆಯಾ, 20,000 ಮಾತ್ರ ನೀವು ಸೀಮಿತ ಆಗಬೇಕು ಅಲ್ವಾ. 50,000 ಬರ್ತಾ ಇದೆಯಾ, 50,000 ಮಾತ್ರ ಸೀಮಿತ ಆಗಿರಬೇಕು. ಅದು ಕೂಡ ಆಕ್ಟಿವ್ ಇನ್ಕಮ್. ನೀವಲ್ಲಿ ಇದ್ರೆ ಮಾತ್ರ ನಿಮ್ಗೆ ಇನ್ಕಮ್ ಬರ್ತಾ ಇರುತ್ತೆ. ನೀವಿಲ್ಲ ಅಂದ್ರೆ ನಿಮಗೆ ಯಾವುದೇ ರೀತಿ ಆದಾಯ ಬರಲ್ಲ. ನಿಮ್ಮ ಬದಲು ಇನ್ನೊಬ್ಬ ವ್ಯಕ್ತಿ ಕೆಲಸ ಮಾಡ್ತಿದ್ರೆ ಅಂದ್ರೆ ಅದು ನಿಮ್ಗೆ ಇನ್ಕಮ್ ಬರಲ್ಲ. ಅವನಿಗೆ ಬರುವಂತದ್ದು ಇನ್ಕಮ್ ಅದು. ಅದೇ ಬಿಸ್ನೆಸ್ ಓನರ್ಸ್ ಅಂಡ್ ಇನ್ವೆಸ್ಟರ್ಸ್ ಅಂತ ಬಂದಾಗ ಟೈಮ್ ಎಫರ್ಟ್. ನೀವು ಒಂದು ಕೊಟ್ಟಿರುವಂತಹ ಟೈಮ್ಗೆ ಇವತ್ತು ನಿಮಗೆ ರಿವಾರ್ಡ್ ಸಿಗ್ತಾ ಇರುತ್ತೆ. ಅನ್ಲಿಮಿಟೆಡ್ ಇನ್ಕಮ್. ನೀವು ಗೊತ್ತಿಲ್ಲ, ಈ ಮಂತ್ 20,000 ಬಂತ, ನೆಕ್ಸ್ಟ್ ಮಂತ್ 50 ಬರ್ಬೋದು, 0 ಬರ್ಬೋದು, ಲಕ್ಷನೂ ಬರ್ಬೋದು, ಕೋಟಿನೂ ಬರ್ಬೋದು ಸ್ನೇಹಿತರೆ. ನಮಗೆ ಕೋಟಿ ಬೇಡ. ಸೊ ನಾವು ಕ್ರಿಯೇಟ್ ಮಾಡುವ ಸಿಸ್ಟಮ್ ಇಂದ ನಮಗೆ ಒಂದು ದೊಡ್ಡ ಮಟ್ಟದ ಆದಾಯ ಬಂದ್ರೆ ಸಾಕು ಸ್ನೇಹಿತರೆ. ಪ್ಯಾಸಿವ್ ಇನ್ಕಮ್. ಪ್ಯಾಸಿವ್ ಇನ್ಕಮ್ ಅಂದ್ರೆ ನೀವಿಲ್ಲ ಅಂದ್ರೂ ಕೂಡ ನೀವು ಕ್ರಿಯೇಟ್ ಮಾಡಿರುವಂತಹ ಸಿಸ್ಟಮ್ ಕೆಲಸ ಮಾಡ್ತಿದೆ ಅಂದ್ರೆ ನಿಮಗೆ ಆದಾಯ ಬರ್ತಾ ಇರಬೇಕು. ದಟ್ ಇಸ್ ಕಾಲ್ಡ್ ಪ್ಯಾಸಿವ್ ಇನ್ಕಮ್ ಸ್ನೇಹಿತರೆ. ಅರ್ಥ ಆಗ್ತಿದೆಯಾ? ಸೊ ಹಾಗೆ ಸ್ನೇಹಿತರೆ, ಇಂಪಾರ್ಟೆಂಟ್ ಸ್ಟಾಟಿಸ್ಟಿಕ್ಸ್ ಆಫ್ ಮಿಡ್ಲ್ ಕ್ಲಾಸ್ ಅವರೇಜ್ ಮಂತ್ಲಿ ಎಕ್ಸ್ಪೆನ್ಸಸ್ ನೋಡೋದಾದ್ರೆ ಸ್ನೇಹಿತರೆ 1945 ನಲ್ಲಿ 10 ರೂಪಾಯಿ ಸಾಕಾಗಿರುತ್ತೆ ಒಂದು ತಿಂಗಳಿಗೆ ಜೀವನ ನಡೆಸಲಿಕ್ಕೆ ಒಂದು ಸಣ್ಣ ಒಂದು ಕುಟುಂಬ ಸ್ನೇಹಿತರೆ. ಅದೇ 1965 ನಲ್ಲಿ 100 ರೂಪಾಯಿ ಸಾಕಾಗಿರುತ್ತೆ. ಅದೇ 1985 ನಲ್ಲಿ 1000 ರೂಪೀಸ್. ಅದೇ 2005 10,000 ಇದ್ರೆ ಒಂದು ತಿಂಗಳಿಗೆ ಒಂದು ಕುಟುಂಬ ನಡೆಸಬಹುದಾಗಿತ್ತು. ಅದೇ 2025 ಲಾಸ್ಟ್ ಇಯರ್ ಒಳಗಡೆ ಈ ಇಯರ್ ನಲ್ಲಿ ಪ್ರೆಸೆಂಟ್ 1 ಲಕ್ಷ ಇದ್ರೂ ಕೂಡ ನಮ್ಮ ಹತ್ರ ಸಾಕಾಗ್ತಾ ಇಲ್ಲ ನಮ್ಮ ಜೀವನ ನಡೆಸಲಿಕ್ಕೆ. ಅದೇ 2045 ಹೋಗಿದ್ರೆ ಸ್ನೇಹಿತರೆ ಈ ಒಂದು ಕಾಸ್ಟ್ ಆಫ್ ಲಿವಿಂಗ್ ಅನ್ನೋದು ಒಂದು ತಿಂಗಳಿಗೆ 10 ಲಕ್ಷಕ್ಕೆ ರೀಚ್ ಆಗುತ್ತೆ. ಯಾಕೆ 10 ಲಕ್ಷಕ್ಕೆ ರೀಚ್ ಆಗುತ್ತೆ? ಎಲ್ರಿಗೂ ಕೂಡ ಒಂದೊಳ್ಳೆ ಮನೆ ಬೇಕು, ಒಂದೊಳ್ಳೆ ಬೈಕ್ ಬೇಕು, ಒಂದೊಳ್ಳೆ ಜಾಬ್ ಬೇಕು, ಅಥವಾ ಒಂದೊಳ್ಳೆ ಕಾರ್ ಬೇಕು, ಒಂದೊಳ್ಳೆ ಫ್ಯಾಮಿಲಿ ಜೊತೆ ಲೈಫ್ ನ ಲೀಡ್ ಮಾಡಬೇಕು. ಈ ರೀತಿಯಾದ ಆಸೆ ಕನಸುಗಳು ತುಂಬಾ ಇದೆ ಇವತ್ತು ನಮಗೆ. ಪ್ರತಿಯೊಬ್ಬರಿಗೂ ಅಷ್ಟೇ. ಈ ಒಂದು ಜೂಮ್ ಸೆಷನ್ ಎಷ್ಟು ಜನ ಬಂದಿದ್ದಾರೆ, ಪ್ರತಿಯೊಬ್ಬರು ಕೂಡ ಆಸೆ ಕನಸುಗಳು ತುಂಬಾ ಇದೆ. ಬಟ್ ಅವೆಲ್ಲನೂ ಕೂಡ ಈಡೇರಿಸಿಕೊಳ್ಳಿಕ್ಕೆ ಇವತ್ತು ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಸೊ ಹಾಗಿದ್ರೆ ಅದರ ಈಡೇರಿಸಿಕೊಳ್ಳಿಕ್ಕೆ ನಾವೇನೆಲ್ಲ ದಾರಿಗಳನ್ನ ಹುಡುಕಬಹುದು? ಹಾಗಿದ್ರೆ ಸ್ನೇಹಿತರೆ, ಫೈಂಡ್ ಎ ಪ್ಲಾಟ್ಫಾರ್ಮ್ ವೇರ್ ಎಲ್ಲಿ ಪಾರ್ಟ್ ಟೈಮ್ ವರ್ಕ್ ಫ್ರಮ್ ಹೋಮ್, ಡೂ ಸ್ಮಾರ್ಟ್ ವರ್ಕ್, ಗೋ ಇನ್ ಡಿಜಿಟಲ್ ವರ್ಲ್ಡ್. ನೀವು ಹೋಗುವಂತ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲ್ ನಲ್ಲಿ ಸ್ಟಾರ್ಟ್ ಹೆಲ್ಪಿಂಗ್ ಅದರ್ಸ್. 4 ಜನಕ್ಕೆ ಸಹಾಯ ಮಾಡೋ ಮುಖಾಂತರ, ಒಂದು ಒಳ್ಳೆ ನೆಟ್ವರ್ಕ್ ನ ಬಿಲ್ಡ್ ಮಾಡೋ ಮುಖಾಂತರ, ಒಬ್ಬ ಒಳ್ಳೆ ಟ್ರೈನರ್ ಆಗೋ ಮುಖಾಂತರ 4 ಜನಕ್ಕೆ ಸಹಾಯ ಮಾಡಿ ನೀವು ಕೂಡ ಬೆಳಿಲಿಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನೋದು ಬೇಕಾಗಿದೆ. ಹಾಗಿದ್ರೆ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಈಸ್ ನಮ್ಮ ಒಂದು ನೈಲ್ ಕಾರ್ಡ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ಇವತ್ತು ನೀವು ನೋಡ್ತಾ ಇರಬಹುದು ಸ್ನೇಹಿತರೆ, ಈ ಒಂದು ಸಂಸ್ಥೆ ಸ್ಟಾರ್ಟ್ ಆಗಿ ಕೇವಲ 4 ತಿಂಗಳಾಗಿದೆ. ಆಲ್ರೆಡಿ ಸುಮಾರು 1000 ಜನ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಸುಮಾರು ಜನ ಆಲ್ರೆಡಿ ಲ್ಯಾಖ್ಪತಿಗಳಾಗಿದ್ದಾರೆ. ಸೊ ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಇವತ್ತು 9 to 5 ಜಾಬ್ ಅಲ್ಲಿ ನಮ್ಗೆ ಯಾವ ರೀತಿ ಆದಾಯ ಬರುತ್ತೆ, ಇಲ್ಲಿ ಯಾವ ರೀತಿ ಆದಾಯ ಬರುತ್ತೆ. ಸೊ ಅದೇ ರೀತಿ ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಸರ್ ಹೇಳಿದ್ದಾರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಬಿಸ್ನೆಸ್ ಆಫ್ 21st century which must be joined by every young man and woman globally, otherwise you can never get the best of your young age. ಅಂದ್ರೆ ನಿಮ್ಮ ಒಂದು ಏನ್ ಹಿಂಗ್ ಏಜ್ ಇದೆ ಆ ಒಂದು ಏಜ್ ಅಲ್ಲಿ ಈ ಒಂದು ಆಪರ್ಚುನಿಟಿನ ಸೆಲೆಕ್ಟ್ ಮಾಡ್ಕೊಂಡ್ರೆ ಖಂಡಿತ ನೀವು ಏನಾದ್ರು ಒಂದು ಸಾಧಿಸಬಹುದು. ಸೊ ಇನ್ ಕೇಸ್ ನೀವು ಆಪರ್ಚುನಿಟಿ ತಗೊಳ್ಳಿಲ್ಲ ಅಂದ್ರೆ ನೀವು ಏನಾದ್ರು ಒಂದು ಲೈಫ್ ಅಲ್ಲಿ ಮಿಸ್ ಮಾಡ್ಕೋತೀರಾ ಅಂತ. ಅಂದ್ರೆ ಈ ಒಂದು ಬಿಸ್ನೆಸ್ ಇಲ್ಲ ಅಂದ್ರೂ ಕೂಡ ನಿಮ್ಮ ಜೀವನ ನಡೆಯಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಈ ಒಂದು ಬಿಸ್ನೆಸ್ ಅಲ್ಲಿ ಏನಾದ್ರು ಒಂದು ಹೊಸತನ್ನ ನೀವು ಕಾಣಬಹುದು ಸ್ನೇಹಿತರೆ. ಸೊ ಹಾಗಿದ್ರೆ ಈ ಒಂದು ಕಂಪನಿಯ ಬಗ್ಗೆ ನೀವು ನೋಡೋದಾದ್ರೆ ಸ್ನೇಹಿತರೆ, ಈ ಒಂದು ಕಂಪನಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ದೊಡ್ಡ ವಿಷನ್ ಇಟ್ಕೊಂಡು ಒಳ್ಳೆ ಮಿಷನ್ ಇಟ್ಕೊಂಡು ಒಂದು ಕಂಪನಿ ಸ್ಟಾರ್ಟ್ ಆಗಿದೆ. ಅಂದ್ರೆ ಪ್ರತಿಯೊಬ್ಬ ಭಾರತೀಯನು ಕೂಡ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವನು ಇಷ್ಟಪಡುವಂತಹ ಅಥವಾ ಆಸೆ ಪಡುವಂತಹ ಕನಸುಗಳು ನನಸಾಗಬೇಕು. ಆ ರೀತಿಯಾದಂತಹ ಒಂದು ವಿಷನ್ ಇಟ್ಕೊಂಡು ನಮ್ಮ MD ಆದಂತಹ ವಿಜಯ್ ಮುರುಗನ್ ಸರ್ ಈ ಒಂದು ಸಂಸ್ಥೆನ ಕಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಕಂಪನಿ 100% ಲೀಗಲ್ ಆಗಿದೆ. ಸೊ ಎನಿ ಲೀಗಲ್ ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದ್ರೆ ಈ ಒಂದು ಕಂಪನಿ ನಡೀಲಿಕ್ಕೆ ಆಗಲ್ಲ. ಯಾವುದೇ ಒಂದು ಆಗಿರ್ಬೋದು. ಸೊ ಯಾವುದೇ ಒಂದು ಕಂಪನಿ ಆಗಿರ್ಬೋದು, ಒಬ್ಬ ವ್ಯಕ್ತಿ ಸೊ ಪ್ರೆಸೆಂಟ್ ಲೈವ್ ಅಲ್ಲಿ ಇದ್ದಾನೆ ಅಂದ್ರೆ ಅವನದೇ ಆದಂತಹ ಒಂದು ಐಡೆಂಟಿಟಿ ಅನ್ನೋದು ಇರಬೇಕಾಗುತ್ತೆ ಸ್ನೇಹಿತರೆ. ಅದೇ ರೀತಿ ನಮ್ಮ ಒಂದು ಕಂಪನಿಯ ಲೀಗಲ್ ಡಾಕ್ಯುಮೆಂಟ್ಸ್ ಅನ್ನು ನೋಡಬಹುದು. MCA ಸರ್ಟಿಫಿಕೇಟ್ ಆಗಿರ್ಬೋದು, ಪ್ಯಾನ್ ಆಗಿರ್ಬೋದು, ಟ್ಯಾನ್ ಆಗಿರ್ಬೋದು, ಇನ್ನು 10 ಹಲವಾರು ಸರ್ಟಿಫಿಕೇಟ್ಗಳು ಕೂಡ ಬರ್ತಾ ಇದೆ ಸ್ನೇಹಿತರೆ. ಸೊ ಅದೇ ರೀತಿ ಈ ಒಂದು ಕಂಪನಿ ಆಲ್ ಇಂಡಿಯಾ ಸರ್ವಿಸಸ್ ಪ್ರೊವೈಡ್ ಮಾಡ್ತಾ ಇದೆ. ಆಲ್ ಓವರ್ ಇಂಡಿಯಾದಲ್ಲಿ ಇವತ್ತು ಬಿಸ್ನೆಸ್ ಅನ್ನು ಮಾಡಬಹುದು ಸ್ನೇಹಿತರೆ. ಸೊ ಎಲ್ಲಾ ರೀತಿಯಾದ ಸರ್ವಿಸಸ್ ಯೂಸ್ ಮಾಡಲಿಕ್ಕೆ ಅವಕಾಶ ಇದೆ. ಜೊತೆಗೆ ನಮ್ಮ ಒಂದು ಕಂಪನಿಯಲ್ಲಿ ಇರುವಂತಹ ಆನ್ಲೈನ್ ಶಾಪಿಂಗ್. ಸೊ ಆನ್ಲೈನ್ ಶಾಪಿಂಗ್ ಅಲ್ಲಿ ಇವತ್ತು ಹೆಲ್ತ್ ಕೇರ್ ವೆಲ್ನೆಸ್ ಪ್ರಾಡಕ್ಟ್ ಇದೆ, ಹರ್ಬಲ್ ಪ್ರಾಡಕ್ಟ್ಸ್ ಇದೆ, ಹೋಮ್ ಕೇರ್ ಪ್ರಾಡಕ್ಟ್ಸ್ ಇದೆ, ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ ಇದೆ, ಹೆಲ್ತ್ ಅಂಡ್ ಫಿಟ್ನೆಸ್ ಎಕ್ವಿಪ್ಮೆಂಟ್ಸ್ ಇದೆ, ಎನರ್ಜಿ ಪ್ರಾಡಕ್ಟ್ಸ್ ಇದೆ, ಬ್ಯೂಟಿ ಕೇರ್ ಪ್ರಾಡಕ್ಟ್ಸ್ ಇದೆ, ಫುಡ್ ಅಂಡ್ ಬಿವರೇಜಸ್ ಇದೆ, ಮೆನ್ ಅಂಡ್ ವುಮೆನ್ ಫ್ಯಾಷನ್, ಇನ್ನ ಮೋರ್ ಪ್ರಾಡಕ್ಟ್ ಬರುವಂತಿದೆ ಸ್ನೇಹಿತರೆ. ಇನ್ನ ಬರುವಂತಹ ದಿನಗಳಲ್ಲಿ ಕಂಪನಿನೂ ಕೂಡ ನೈಲ್ ಕಾರ್ಡ್ ಶಾಪಿಂಗ್ ಕೂಡ ಲಾಂಚ್ ಮಾಡ್ತಾ ಇದೆ. ಅಂದ್ರೆ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಎಂಟ್ರಿ ಕೊಡ್ತಾ ಇದೆ. ಲೈಕ್ ನೀವು ಯಾವ ರೀತಿ ಹೊರಗಡೆ ಮಾರ್ಕೆಟ್ ಅಲ್ಲಿ ಫ್ಲಿಪ್ಕಾರ್ಟ್, ಅಮೆಜಾನ್, ಮೀಶೋ ಈ ರೀತಿ ಎಕ್ಸೆಟ್ರಾ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಇವತ್ತು ಯೂಸ್ ಮಾಡ್ತಾ ಇದ್ದೀರಾ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮದು ಒಂದು ನೈಲ್ ಕಾರ್ಡ್ ಆನ್ಲೈನ್ ಶಾಪಿಂಗ್ ಕೂಡ ಲಾಂಚ್ ಆಗ್ತಾ ಇದೆ. ಸೊ ಅಲ್ಲೂ ಕೂಡ
ನೀವು ಶಾಪಿಂಗ್ ಮಾಡಬಹುದು. ಸೊ ಸ್ನೇಹಿತರೆ, ಒಂದು ಯೋಚನೆ ಮಾಡಿ, ಈ ಒಂದು ಅಮೆಜಾನ್, ಫ್ಲಿಪ್ಕಾರ್ಟ್ ಎಕ್ಸೆಟ್ರಾ ನೀವು ಈ ಒಂದು ಆಪರ್ಚುನಿಟಿ ಇನ್ನೊಬ್ಬ ವ್ಯಕ್ತಿಗೆ ಈ ತರ ಒಂದು ಪ್ರಾಡಕ್ಟ್ ಇದೆ, ಈ ತರ ತಗೊಂಡ್ರೆ ನಿಮಗೆ ಒಂದು ಒಳ್ಳೆ ಬೆಸ್ಟ್ ಇದೆ ಅಂತ ಯಾರೋ ಒಬ್ಬರಿಗೆ ಸಜೆಸ್ಟ್ ಮಾಡ್ತೀರಾ ಅನ್ಕೊಳ್ಳಿ. ಇನ್ ಕೇಸ್ ಆ ಒಬ್ಬ ವ್ಯಕ್ತಿ ಆ ಪ್ರಾಡಕ್ಟ್ ನ ಏನಾದ್ರು ಪರ್ಚೇಸ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಆದಾಯ ಬರಲ್ಲ. ಬಟ್ ನಮ್ಮ ಒಂದು ಸಂಸ್ಥೆನಲ್ಲಿ ಈ ಒಂದು ಆಪರ್ಚುನಿಟಿ ಇನ್ನೊಬ್ಬ ವ್ಯಕ್ತಿಗೆ ನೀವು ಶೇರ್ ಮಾಡಿದ್ರ, ಆ ವ್ಯಕ್ತಿ ಲೈಫ್ ಟೈಮ್ ಎಷ್ಟೇ ಸಲ ಪ್ರಾಡಕ್ಟ್ ನ ಆರ್ಡರ್ ಮಾಡಿದ್ರು ಕೂಡ ನಿಮಗೆ ಆದಾಯ ಬರ್ತಾ ಇರುತ್ತೆ. ಇಲ್ಲೇ ಓನ್ಲಿ ನಾಟ್ ಓನ್ಲಿ ಹರ್ಬಲ್ ಪ್ರಾಡಕ್ಟ್ಸ್ ಅಂತ ಸ್ನೇಹಿತರೆ, ಇಲ್ಲಿ ಪಬ್ಲಿಕ್ ಅಟ್ ಪ್ರೆಸೆಂಟ್ ಯೂಸ್ ಮಾಡುವಂತಹ ಎಲ್ಲಾ ಪ್ರಾಡಕ್ಟ್ ಕೂಡ ಬರುವಂತಹ ದಿನಗಳಲ್ಲಿ ಅಪ್ಡೇಟ್ ಆಗ್ತದೆ ಸ್ನೇಹಿತರೆ. ಸೊ ಅದೇ ರೀತಿ ಸ್ನೇಹಿತರೆ, ಹೂ ವಿ ಆರ್ ಹಾಗೆ ಕಂಪನಿ ಎಲ್ಲಿದೆ, ಹೇಗಿದೆ ಎಲ್ಲರೂ ಕೂಡ ನಾವು ತಿಳ್ಕೊಂಡು, ಸೊ ಹಾಗಿದ್ರೆ ನಾವಿಲ್ಲಿ ಯಾರು, ನಾವ್ ಏನ್ ಮಾಡ್ಬೇಕು ಸ್ನೇಹಿತರೆ? ಒಬ್ಬ ಕಸ್ಟಮರ್ ಆಗಿ ಈ ಒಂದು ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡ್ತೀರಾ. ಸೊ ಯಾವ ರೀತಿ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ, ಕೇವಲ ಒಂದೇ ಒಂದು ಸಲ ಲೈಫ್ ಅಲ್ಲಿ ಒಂದು ಸಲ ನಿಮ್ದಲ್ಲ ಅಂತ 750 rupees ನೀವು ಇಲ್ಲಿ ಒಬ್ಬ ಪ್ರೈಮ್ ಮೆಂಬರ್ ಆಗೋ ಮುಖಾಂತರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ, ಒಂದು ಅರ್ಥ ಮಾಡ್ಕೊಳ್ಳಿ, 750 ರೂಪಾಯಿಂದ ಇವತ್ತು ನಾವು ಏನು ಕೂಡ ಸಾಧನೆ ಮಾಡಕ್ಕಾಗಲ್ಲ. ಮಾರ್ಕೆಟ್ ಅಲ್ಲಿ ಹೊರಗಡೆ ಪ್ರಪಂಚದಲ್ಲಿ 750 ರೂಪಾಯಿಂದ ನೀವು ಏನು ಕೂಡ ಮಾಡಕ್ಕಾಗಲ್ಲ. ಇವತ್ತು 750 ರೂಪಾಯಿಂದ ನೀವು ಲಾಖಪತಿನೂ ಆಗಲ್ಲ, ಕ್ರೋರ್ಪತಿನೂ ಆಗಕ್ಕಾಗಲ್ಲ. ಆ 750 ರೂಪಾಯಿನಲ್ಲಿ ಒಂದು ಜೊತೆ ಬಟ್ಟೆನೂ ಕೂಡ ಬರಲ್ಲ ಸ್ನೇಹಿತರೆ, ಒಂದು ಬಿರಿಯಾನಿ ಕೂಡ ತಿನ್ನಕ್ಕಾಗಲ್ಲ 750 ರೂಪಾಯಿನಲ್ಲಿ ಇವತ್ತು. ಸೊ ಅರ್ಥ ಮಾಡ್ಕೊಳ್ಳಿ, ಆ ಒಂದು ಸಣ್ಣ ಅಮೌಂಟ್ ಅಲ್ಲಿ, ದಿಸ್ ಇಸ್ ನಾಟ್ ಇನ್ವೆಸ್ಟ್ಮೆಂಟ್, ಇದು ಇನ್ವೆಸ್ಟ್ಮೆಂಟ್ ಅಲ್ಲ, ಇದು ಒಂದು ಸ್ಪೆಂಡಿಂಗ್ ಅಮೌಂಟ್, ಎಲ್ಲೋ ಖರ್ಚು ಮಾಡುವಂತಹ ಒಂದು ಸಣ್ಣ ಅಮೌಂಟ್ ಅಲ್ಲಿ ಇವತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಸ್ನೇಹಿತರೆ. ಅದು ಕೂಡ ನಿಮಗೆ ಯಾವುದೇ ರೀತಿ ವೇಸ್ಟ್ ಆಗಲ್ಲ. ಅದಕ್ಕೆ ಒಂದು ವೋಚರ್ ಸಿಗುತ್ತೆ, ಶಾಪಿಂಗ್ ವೋಚರ್ ಸಿಗುತ್ತೆ, ಅದನ್ನ ಯೂಸ್ ಮಾಡ್ಕೊಂಡು ಪ್ರಾಡಕ್ಟ್ ಆರ್ಡರ್ ಮಾಡ್ಕೋಬಹುದು. ಡೈಲಿ ಯೂಸೇಜ್ ಪ್ರಾಡಕ್ಟ್ ಕೂಡ ಆರ್ಡರ್ ಮಾಡ್ಕೋಬಹುದು. ಅದೇ ರೀತಿ ಶಾಪಿಂಗ್ ರಿಡೀಮ್ ಪಾಯಿಂಟ್ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೊಂಡು ಪ್ರಾಡಕ್ಟ್ ಆರ್ಡರ್ ಮಾಡ್ಕೋಬಹುದು. ಅದಲ್ಲದೆ ಅತಿ ಮುಖ್ಯವಾಗಿ ರೀಚಾರ್ಜ್ ರಿಡೀಮ್ ಪಾಯಿಂಟ್ ಸಿಗುತ್ತೆ ಸ್ನೇಹಿತರೆ. ಇವತ್ತು ನೀವು ಮಾರ್ಕೆಟ್ ಅಲ್ಲಿ ಎಷ್ಟು XYZ ಆಪ್ ಗಳನ್ನ ಯೂಸ್ ಮಾಡ್ತಾ ಇದ್ದೀರಾ, ನೀವು ರೀಚಾರ್ಜ್ ನ ಮಾಡೋದ್ರಿಂದ ಎವ್ರಿ ಟೈಮ್ ನಿಮಗೆ ಒಂದು ಪ್ಲಾಟ್ಫಾರ್ಮ್ ಫೀಸ್ ಅಂತ ಕಟ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನಮ್ಮ ಒಂದು ಸಿಸ್ಟಮ್ ಅಲ್ಲಿ ಝೀರೋ ಪ್ಲಾಟ್ಫಾರ್ಮ್ ಫೀಸ್, ಯಾವುದೇ ರೀತಿ ಪ್ಲಾಟ್ಫಾರ್ಮ್ ಫೀಸ್ ಕಟ್ ಆಗಲ್ಲ. ಬಟ್ ನಿಮಗೆ ಎವ್ರಿ ಟೈಮ್ ನಿಮಗೆ 2% ಡಿಸ್ಕೌಂಟ್ ಸಿಗುತ್ತೆ. ಇದು ಒಂದು ಯೂನಿಕ್ ಆಪ್ಷನ್ ಅಂತ ಹೇಳ್ಬೋದು ನಮ್ಮ ಒಂದು ನೈಲ್ ಕಾರ್ಡ್ ಸಂಸ್ಥೆದು. ಸೊ ಅದೇ ರೀತಿ ಸ್ನೇಹಿತರೆ, ನಾನು ಅವಾಗ ಹೇಳಿದಂಗೆ ರೀಚಾರ್ಜ್, ಯುಟಿಲಿಟಿ ಸರ್ವಿಸಸ್, ರೀಚಾರ್ಜ್, ಪ್ರೀಪೇಡ್, ಪೋಸ್ಟ್ ಪೇಡ್, DTH ಬಿಲ್, ಎಲೆಕ್ಟ್ರಿಸಿಟಿ ಬಿಲ್, ಗ್ಯಾಸ್ ಬಿಲ್, ವಾಟರ್ ಬಿಲ್, ಫಾಸ್ಟರ್ ರೀಚಾರ್ಜ್, ಈ ತರ 10 ಹಲವಾರು ಆಪ್ಷನ್ಗಳು ಬರುವಂತಹ ದಿನಗಳಲ್ಲಿ ಬರ್ತಾ ಇದೆ. ಬಟ್ ಪ್ರೆಸೆಂಟ್ ಇರುವಂತಹ ಆಪ್ಷನ್ಗಳ 100% ಯುಟಿಲೈಸ್ ಮಾಡ್ಕೋಬಹುದು. ಮುಂದೆ ಜನರಲ್ ಇನ್ಶೂರೆನ್ಸ್ ಆಗಿರ್ಬೋದು, ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು, ವೆಹಿಕಲ್ ಇನ್ಶೂರೆನ್ಸ್ ಆಗಿರ್ಬೋದು, ಇನ್ನ 10 ಹಲವಾರು ಆಪ್ಷನ್ಸ್ಗಳು ಕಂಪನಿ ಕೊಡ್ತಾ ಇದೆ. ಅದೆಲ್ಲನೂ ಕೂಡ ಯೂಸ್ ಮಾಡೋದ್ರಿಂದ ನಮಗೆ ಕಮಿಷನ್ ಕೂಡ ಬರ್ತದೆ ಸ್ನೇಹಿತರೆ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಇವತ್ತು ಮಾರ್ಕೆಟ್ ಅಲ್ಲಿ ಇರುವಂತಹ ಫೋನ್ ಪೇ, ಗೂಗಲ್ ಪೇ, ನಥಿಂಗ್, ಯಾವುದೇ ಒಂದು ಆಪ್ ಗಳಾಗಿರ್ಬೋದು, ಸೊ ನೀವು ರೀಚಾರ್ಜ್ ಮಾಡಿದ್ರೆ ಎವ್ರಿ ಟೈಮ್ ನಿಮಗೆ ಇಷ್ಟು ಟ್ರಾನ್ಸಾಕ್ಷನ್ ಚಾರ್ಜಸ್ ಅಥವಾ ಪ್ಲಾಟ್ಫಾರ್ಮ್ ಫೀಸ್ ಅಂತ ಕಟ್ ಆಗುತ್ತೆ. ನಮ್ಮ ಒಂದು ನೈಲ್ ಕಾರ್ಡ್ಸ್ ಆಪ್ ಅಲ್ಲಿ ನೀವು ಪ್ಲೇ ಸ್ಟೋರ್ ಹೋಗಿ ಡೌನ್ಲೋಡ್ ಮಾಡಬಹುದು, ನೈಲ್ ಕಾರ್ಡ್ ಅಂತ ಇದೆ, ಅಥವಾ ನೀವು ಗೂಗಲ್ ಹೋಗಿ ಲಾಗಿನ್ ಆಗಬಹುದು, lifecard.biz ಅಂತ ಇದೆ. ಸೊ ಅಲ್ಲಿ ನೀವೇನಾದ್ರು ಹೋಗಿ ಲಾಗಿನ್ ಆಗಿ ನಮ್ಮ ಒಂದು ಆಪ್ ಅಲ್ಲಿ ಈ ಒಂದು ಯುಟಿಲಿಟಿ ಸರ್ವಿಸಸ್ ಗಳನ್ನ ಯೂಸ್ ಮಾಡ್ಕೊಂಡಾಗ ಎವ್ರಿ ಟೈಮ್ ನಿಮಗೆ 2% ಡಿಸ್ಕೌಂಟ್ ಸಿಗ್ತಾ ಇರುತ್ತೆ, 2% ಸೇವ್ ಆಗುತ್ತೆ. ಎಕ್ಸಾಂಪಲ್ 999 ಪ್ಯಾಕೇಜ್, ಯಾವುದೋ ಒಂದು 3 ಮಂತ್ಸ್ ಪ್ಯಾಕೇಜ್ ನ ರೀಚಾರ್ಜ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ, ಮಾಡಿದಾಗ ನಿಮಗೆ ಪೇ ಮಾಡುವಂತದ್ದು ಕೇವಲ 980 ರೂಪಾಯಿ. ಇನ್ನು ರಿಮೈನಿಂಗ್ 19 ರೂಪೀಸ್ ನಿಮಗೆ ಡಿಸ್ಕೌಂಟ್ ಆಗಿ ಅಪ್ಲೈ ಆಗುತ್ತೆ ಸ್ನೇಹಿತರೆ. ಸೊ ತುಂಬಾ ಚೆನ್ನಾಗಿದೆ, ಒಳ್ಳೆ ಅವಕಾಶ. ನಾಟ್ ಓನ್ಲಿ 999 ಅಂತಲ್ಲ, ಇವನ್ 10 ರೂಪಾಯಿ ರೀಚಾರ್ಜ್ ಮಾಡೋದು ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಸ್ನೇಹಿತರೆ. ಅಂತ ಒಂದು ಯೂನಿಕ್ ಆಪರ್ಚುನಿಟಿ ನಮ್ಮ ಒಂದು ಕಂಪನಿ ಕೊಡ್ತಾ ಇದೆ. ಅದೇ ರೀತಿ ನಮ್ಮ ಒಂದು ಕಂಪನಿಯಲ್ಲಿ ಹರ್ಬಲ್ ಪ್ರಾಡಕ್ಟ್ ಕೂಡ ಇದೆ. ಸೊ ಯಾವುದೇ ಒಂದು ಕಂಪನಿ ನೆಟ್ವರ್ಕ್ ಮಾರ್ಕೆಟಿಂಗ್, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಇದೆ ಅಂದ್ರೆ, ಆ ಒಂದು ಕಂಪನಿಯಲ್ಲಿ ಅವರದೇ ಆದ ಮಾರ್ಕೆಟಿಂಗ್ ಪ್ರಾಡಕ್ಟ್ ಇರಬೇಕಾಗುತ್ತೆ. ಸೊ 100% ರಿಸಲ್ಟ್ ಓರಿಯೆಂಟೆಡ್, ನಾಟ್ ಓನ್ಲಿ ಪ್ರಾಡಕ್ಟ್, ರಿಸಲ್ಟ್ ಓರಿಯೆಂಟೆಡ್ ಇರುವಂತಹ ಪ್ರಾಡಕ್ಟ್ ಇದೆ. ಸೊ ಅದರಲ್ಲಿ ಮೇನ್ ಆಗಿ ನಾವೆಲ್ಲ ಕೂಡ ಪ್ರಮೋಟ್ ಮಾಡ್ತಾ ಇರೋದು ಅಡ್ವಾನ್ಸ್ ಸ್ಟೆಮ್ ಸೆಲ್. ಸೊ ಅಡ್ವಾನ್ಸ್ ಸ್ಟೆಮ್ ಸೆಲ್ ಸಖತ್ತಾಗಿದೆ, ನಾನು ಕೂಡ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ, ಅದು ಸಖತ್ತಾಗಿದೆ. ಅದನ್ನು ಯೂಸ್ ಮಾಡಿದಾಗ ಗೊತ್ತಾಗ್ತದೆ ಆ ಒಂದು ಪ್ರಾಡಕ್ಟ್ ನ ಕ್ವಾಲಿಟಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಇದನ್ನ ನಿಮಗೆ ರೀಪರ್ಚೇಸ್ ಮಾಡೋದ್ರಿಂದ ಕೂಡ ಆದಾಯ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನ ನೆಕ್ಸ್ಟ್ ಸ್ಲೈಡ್ಸ್ ಗಳಲ್ಲಿ ನೋಡೋಣ. ಸೊ ನೆಕ್ಸ್ಟ್ ಅಂದ್ರೆ ಕಂಪನಿ ಹೇಗೆ ಎಲ್ಲರೂ ಕೂಡ ತಿಳ್ಕೊಂಡ್ವಿ. ಬಟ್ ಇಲ್ಲಿ ಇನ್ಕಮ್ ಪ್ಲಾನ್ ಮೇನ್ ನಾವು ಬೇಕಾಗಿರೋದು ವಿಟಮಿನ್ ಎಂ. ಅದೇ ಎಲ್ಲರಿಗೂ ಬೇಕಾಗಿರೋದು, ಇವತ್ತು ಎಲ್ಲರೂ ಕೂಡ ಒಂದು ಜೂಮ್ ಮೀಟಿಂಗ್ ಬಂದಿರೋ ಉದ್ದೇಶ ಅದಕ್ಕೋಸ್ಕರ. ಸೊ ಹಾಗೆ ತಿಳ್ಕೋಣ ಇನ್ಕಮ್ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು. ಟೈಪ್ಸ್ ಆಫ್ ಇನ್ಕಮ್. ಸೊ ಈ ಒಂದು ಕಂಪನಿಯಲ್ಲಿ ಮಲ್ಟಿಪಲ್ ಇನ್ಕಮ್ ನ ಸೋರ್ಸ್ ನ ಇವತ್ತು ಕ್ರಿಯೇಟ್ ಮಾಡಿಕೊಂಡಿದೆ ನಮ್ಮ ಒಂದು ನೈಲ್ ಕಾರ್ಡ್ ಸಂಸ್ಥೆ. ಸೊ ಅದರಲ್ಲಿ ಫಸ್ಟ್ ಇನ್ಕಮ್ ಲೈವ್ ಟೀಮ್ ಬೋನಸ್, ಸೆಕೆಂಡ್ ಇನ್ಕಮ್ ಲೈಫ್ ಲೆವೆಲ್ ಸ್ಟಾರ್ ಬೋನಸ್, ಥರ್ಡ್ ಇನ್ಕಮ್ ಬಂದು ರೀಪರ್ಚೇಸ್ ಪರ್ಸನಲ್ BB ಬೋನಸ್, ನೆಕ್ಸ್ಟ್ ಇನ್ಕಮ್ ಬಂದು ರೀಪರ್ಚೇಸ್ ಟೀಮ್ ಬೋನಸ್, ಅದೇ ರೀತಿ ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬೋನಸ್, ರ್ಯಾಂಕ್ ಅಂಡ್ ರಿವಾರ್ಡ್ಸ್. ಯಾವುದೇ ಒಂದು ಇನ್ಕಮ್ ನ ತಗೊಳ್ಳಿ, 5% ನಿಮಗೆ ಅಡ್ಮಿನ್ ಚಾರ್ಜ್ ಅಂತ ಕಟ್ ಆಗುತ್ತೆ, ಡಿಡಕ್ಟ್ ಆಗುತ್ತೆ. 5% TDS, ಅದನ್ನು ಕೂಡ ನೀವು 100% ಕ್ಲೈಮ್ ಮಾಡ್ಕೋಬಹುದು. ಕಂಪನಿ ಏನ್ ಮಾಡುತ್ತೆ, ಎವ್ರಿ 3 ಮಂತ್ಸ್ ಒಂದ್ಸಲ ಏನ್ ನಿಮ್ಮ ಹತ್ರ TDS ನ ಡಿಡಕ್ಟ್ ಮಾಡುತ್ತೆ, ಸೊ ಅದನ್ನೆಲ್ಲನೂ ಕೂಡ ಒಂದು ಕಡೆ ಸ್ಟೋರ್ ಮಾಡಿರುತ್ತೆ. ಎವ್ರಿ 3 ಮಂತ್ಸ್ ನಿಮ್ಮ ಒಂದು ಪ್ಯಾನ್ ನಂಬರ್ ಅಲ್ಲಿ ಅದನ್ನ ಪೇ ಮಾಡಿರುತ್ತೆ. ಇಯರ್ಲಿ ಒನ್ಸ್ ನಿಮ್ಮ ಆಡಿಟರ್ ಮುಖಾಂತರ, ನಿಮಗೆ ಗೊತ್ತಿರೋ ಆಡಿಟರ್ ಮುಖಾಂತರ ಫಾರ್ಮ್ 16 ಪ್ರೊವೈಡ್ ಮಾಡಿ ಅದನ್ನ ನೀವು ಪೂರ್ತಿಯಾಗಿ ಕ್ಲೈಮ್ ಮಾಡ್ಕೋಬಹುದು ಸ್ನೇಹಿತರೆ. ಇವತ್ತು ಮಲ್ಟಿಪಲ್ ಕಂಪನಿಗಳಲ್ಲಿ ಕೆಲಸ ಮಾಡಿದ್ವಿ ಬಿಫೋರ್ ದಟ್, ಬಟ್ ಯಾವುದು ಕೂಡ ನಾವು ಏನ್ TDS ಡಿಡಕ್ಟ್ ಆಗುತ್ತೆ ನಮ್ಮ ಕಣ್ಣಿಗೆ ಕಾಣಿಸ್ತಿಲ್ಲ. ಇವತ್ತು ನಮ್ಮ ಒಂದು ಸಂಸ್ಥೆನಲ್ಲಿ ಕಣ್ಣಿಗೆ ಕಾಣುತ್ತೆ ನಾವು ಎಷ್ಟು TDS ಅಲ್ಲಿ ಸೇವಿಂಗ್ಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು. ಓಕೆ, ಅದೇ ರೀತಿ ಸಾರಿ ಸೊ ಅದೇ ರೀತಿ ಸ್ನೇಹಿತರೆ, ನಾವು ಎಷ್ಟು TDS ನ ಕ್ಲೈಮ್ ಮಾಡಿದೀವಿ ಅಂತ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಸ್ನೇಹಿತರೆ. ಅಷ್ಟು ಟ್ರಾನ್ಸ್ಪರೆಂಟ್ ಇದೆ ಈ ಒಂದು ಆಪರ್ಚುನಿಟಿ. ಅದೇ ರೀತಿ ಡಿಡಕ್ಷನ್, ರೀಪರ್ಚೇಸ್ ವ್ಯಾಲೆಟ್ ಬರುತ್ತೆ, ಅದನ್ನು ಕೂಡ ನೀವು 100% ಯುಟಿಲೈಸ್ ಮಾಡ್ಕೋಬಹುದು. ಅದರದ ಒಂದು ಬೆನಿಫಿಟ್ಸ್ ನ ಲಾಸ್ಟ್ ಅಲ್ಲಿ ರೀಪರ್ಚೇಸ್ ಇನ್ಕಮ್ ಅಲ್ಲಿ ನಾನು ಹೇಳ್ತೀನಿ ಸ್ನೇಹಿತರೆ. ಸೊ ಅದೇ ರೀತಿ ಸ್ನೇಹಿತರೆ, ಫಸ್ಟ್ ಇನ್ಕಮ್ ಒಂದು ಲೈವ್ ಟೀಮ್ ಬೋನಸ್. ಕೇರ್ಫುಲ್ ನೋಡ್ಕೊಳ್ಳಿ, ದಿಸ್ ಇಸ್ ದ ಬೆಸ್ಟ್ ಇನ್ಕಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರೇ ಒಬ್ಬ ವ್ಯಕ್ತಿ ಒಂದು ಸಿಸ್ಟಮ್ ಗೆ ಬಂದಿದ್ದಾರೆ ಅಂದ್ರೆ, ದ ಬ್ಯೂಟಿ ಆಫ್ ದ ಇನ್ಕಮ್ ಅಂದ್ರೆ ಈ ಒಂದು ಇನ್ಕಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸ್ನೇಹಿತರೆ, ಸೊ ನೀವು ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಕೇವಲ 750 ರೂಪಾಯಿಂದ, ಅದನ್ನ ನಾವು ಇಲ್ಲಿ 200 PV ಅಂತ ಕನ್ಸಿಡರ್ ಮಾಡ್ತೀವಿ. ಅಂದ್ರೆ 200 PV = 200 ರೂಪಾಯಿ ಅಂತ ಅರ್ಥ. ಓಕೆ, 1 PV = 1 ರೂಪಾಯಿ ಆಗೋ, ಅದೇ ರೀತಿ 200 PV = 200 ರೂಪಾಯಿ ಅಂತ ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಅದೇ ರೀತಿ ನೀವು 200 PV ಇಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ. ಸೊ ಯಾವಾಗಾದ್ರೂ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಅದಕ್ಕೆ ಯಾವುದೇ ರೀತಿ ಟೈಮ್ ಲಿಮಿಟ್ ಅನ್ನೋದಿಲ್ಲ. ಸೊ ನೀವು ಯಾರೇ ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ, ಒಬ್ಬರಿಗೆ ಲೆಫ್ಟ್ ವಿಂಗ್ ಅಂತ ಇರುತ್ತೆ, ಒಬ್ಬರಿಗೆ ರೈಟ್ ವಿಂಗ್ ಅಂತ ಇರುತ್ತೆ, ಎರಡು ಕೈಗಳಿರುತ್ತೆ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಲೆಫ್ಟ್ ವಿಂಗ್ ಅಲ್ಲಿ ಯಾರೋ ಒಬ್ಬ ಆನಂದ್ ಅನ್ನೋ ಒಬ್ಬ ವ್ಯಕ್ತಿ ರಿಜಿಸ್ಟರ್ ಆಗ್ತಾನೆ, ಐಡಿ ಆಕ್ಟಿವೇಷನ್ ಮಾಡ್ಕೊತಾನೆ. ಸೊ ಅವಾಗ 200 PV ನಿಮಗೆ ಲೆಫ್ಟ್ ಇಂದ ಕೌಂಟ್ ಆಗುತ್ತೆ. ಸೊ ರೈಟ್ ಅಲ್ಲಿ ಯಾರೋ ಒಬ್ಬ ಭರತ್ ಅಂತ ಒಬ್ಬ ವ್ಯಕ್ತಿ ಐಡಿನ ಆಕ್ಟಿವೇಷನ್ ಮಾಡ್ಕೊತಾನೆ, ಅವಾಗಲೂ ಕೂಡ 200 PV ಅಂತ ಕೌಂಟ್ ಆಗುತ್ತೆ. ಸೊ ಕಂಪನಿ ಏನ್ ಮಾಡುತ್ತೆ, ನೀವು ಒಂದು ಕೆಲಸ ಮಾಡಿದಿರಾ, ಸೊ ಕಂಪನಿಗೆ ಬಿಸ್ನೆಸ್ ಕೊಟ್ಟಿದ್ದೀರಾ, ಅಥವಾ ಒಂದು ಅಫಿಲಿಯೇಟ್ ಸಿಸ್ಟಮ್ ಅಲ್ಲಿ ಇಬ್ಬರು ವ್ಯಕ್ತಿಗಳನ್ನ ಇಂಟ್ರೊಡ್ಯೂಸ್ ಮಾಡಿದಿರಾ. ಸೊ ಇಂಟ್ರೊಡ್ಯೂಸ್ ಮಾಡೋ ಉದ್ದೇಶದಿಂದ ಕಂಪನಿ ಸಾಫ್ಟ್ವೇರ್ ಆಟೋಮೆಟಿಕಲಿ ಕೆಲಸ ಮಾಡಿ ನಿಮಗೆ 200 ರೂಪಾಯಿ ಇನ್ಕಮ್ ಕೊಡುತ್ತೆ ಸ್ನೇಹಿತರೆ. ಲೆಫ್ಟ್ ಅಲ್ಲಿ ಒಂದು ಐಡಿ, ಸೊ ರೈಟ್ ಅಲ್ಲಿ ಒಂದು ಐಡಿ ಆಗಿದ ತಕ್ಷಣ ನಿಮಗೆ ಒಂದು ಪೇರ್ ಮ್ಯಾಚ್ ಆಗಿ 200 ರೂಪಾಯಿ ಇನ್ಕಮ್ ಬರುತ್ತೆ ಸ್ನೇಹಿತರೆ. ಸೊ ಅದೇ ರೀತಿ ಸ್ನೇಹಿತರೆ, ಈಗ ಆನಂದ್ ಏನ್ ಮಾಡ್ತಾರೆ, ಸೊ ಅದಕ್ಕಿಂತ ಬಿಫೋರ್ ಒಂದು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ.
ಸೊ ನಿಮ್ಮ ಲೆಫ್ಟ್ ಅಲ್ಲಿ 2 ಆಗಬೇಕು ಅಥವಾ ರೈಟ್ ಅಲ್ಲಿ 2 ಆಗಬೇಕು ಅಂದ್ರೆ ಫಸ್ಟ್ ಪೇರ್ ನಿಮಗೆ 2:1 ಆಗಬೇಕು ಅಥವಾ 1:2 ಆದ್ರೆ ನಿಮಗೆ ಈ ಒಂದು ಫಸ್ಟ್ ಇನ್ಕಮ್ 200 ಇನ್ಕಮ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ. ಅದಾದ್ಮೇಲೆ ನಿಮಗೆ 1:1 1:1 1:1 ಮ್ಯಾಚಿಂಗ್ ಆಗಿ ನಿಮಗೆ ಇನ್ಕಮ್ ಅನ್ನೋದು ಬರ್ತಾ ಇರುತ್ತೆ. ಸೊ ನೋಡ್ತಾ ಇರಬಹುದು ಯಾವ ರೀತಿ ಅಂತ ಅಂದ್ಬಿಟ್ಟು. ಸೊ ಆನಂದ್ ಅನ್ನೋ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಅವನು ಗೊತ್ತಿರುವಂತಹ ಎ ಮತ್ತೆ ಬಿ ಗೆ ಅವಕಾಶ ಕೊಡ್ತಾನೆ. ಆಗ ಆನಂದ್ ಕೂಡ 200 ರೂಪಾಯಿ ಬರುತ್ತೆ, ನಿಮಗೆ ಕೌಂಟ್ ಆಗಿರುತ್ತೆ. ಸೊ ಭರತ್ ಏನ್ ಮಾಡ್ತಾನೆ, ಅವನು ಗೊತ್ತಿರುವಂತಹ ಎ ಮತ್ತೆ ಬಿ ಗೆ ಅವಕಾಶ ಕೊಡ್ತಾನೆ. ಅವಾಗ ಭರತ್ ಕೂಡ 200 ರೂಪಾಯಿ ಬರುತ್ತೆ. ಆಟೋಮೆಟಿಕಲಿ ಇಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ನೀವೇನು ಕೆಲಸ ಮಾಡಿಲ್ಲ ಆದ್ರೂ ಕೂಡ ಕಂಪನಿ ಏನ್ ಮಾಡುತ್ತೆ, ನಿಮಗೆ 2 ಪೇರ್ ಮ್ಯಾಚ್ ಮಾಡಿ 400 ರೂಪಾಯಿ ಇನ್ಕಮ್ ಕೊಡುತ್ತೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ, ಒಂದು ಸಲ ಯಾರೋ ಒಬ್ಬ ಆನಂದ್ ಮತ್ತೆ ಭರತ್ಗೆ ನೀವು ಅವಕಾಶ ಕೊಟ್ಟಿದ್ದೀರಾ ಅಷ್ಟೇ. ಬಟ್ ಆನಂದ್ ಮತ್ತೆ ಭರತ್ಗೆ ನಿಮ್ಗೆ ಏನೆಲ್ಲ ಬೆನಿಫಿಟ್ ಗಳು ಸಿಕ್ಕಿದೆ ಆ ಒಂದು ಬೆನಿಫಿಟ್ ಗಳನ್ನ ನೀವು ಎಕ್ಸ್ಪ್ಲೈನ್ ಮಾಡಿ ಸ್ನೇಹಿತರೆ. ಆ ಒಂದು ಬೆನಿಫಿಟ್ ಗಳನ್ನ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಇಷ್ಟ ಆದ್ರೆ ಅವ್ರು ಏನ್ ಮಾಡ್ತಾರೆ, ಇನ್ನೊಬ್ಬ ವ್ಯಕ್ತಿಗೂ ಕೂಡ ಶೇರ್ ಮಾಡ್ತಾರೆ. ಇದು ಜನ ಸೇರಿಸೋ ಬಿಸ್ನೆಸ್ ಅಲ್ಲ, ಜನ ಹಿಡಿಯೋ ಬಿಸ್ನೆಸ್ ಅಲ್ಲ. ದಿಸ್ ಇಸ್ ದ ಪ್ಯೂರ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್, ಪ್ಯೂರ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಸ್ನೇಹಿತರೆ. ಅಂದ್ರೆ ಒಬ್ಬರನ್ನ ಬೆಳೆಯುವಂತಹ ಒಂದು ಆಪರ್ಚುನಿಟಿ, ಒಂದು ಅವಕಾಶ ಸ್ನೇಹಿತರೆ. ಅರ್ಥ ಆಗ್ತಿದೆಯಾ? ಸೊ ಅದೇ ರೀತಿ ಸ್ನೇಹಿತರೆ ಒಂದೇ ದಿನಕ್ಕೆ ನೀವೇನಾದ್ರೂ ನಿಮ್ಮಿಂದ ಆಗಿರ್ಬೋದು ಅಥವಾ ನಿಮ್ಮ ಟೀಮ್ ಇಂದ ಅಥವಾ ಆನಂದ್ ಭರತ್ ಎ ಮತ್ತೆ ಬಿ ಯಾರೇ ಬಿಸ್ನೆಸ್ ಮಾಡಿ ಸ್ನೇಹಿತರೆ, ಒಂದೇ ದಿನದಲ್ಲಿ ಅಥವಾ ಒಂದು ಗಂಟೆನಲ್ಲಿ ಒಂದು ಪೇರ್ ಮ್ಯಾಚ್ ಆದ್ರೆ 200 ರೂಪಾಯಿ ಬರುತ್ತೆ. ಅದೇ ಒಂದು ಗಂಟೆನಲ್ಲಿ ಏನಾದ್ರು 5 ಪೇರ್ ಮ್ಯಾಚ್ ಆದ್ರೆ ನಿಮಗೆ ಅಂದ್ರೆ 1000 PV ಅಂದ್ರೆ 5 ಪೇರ್ ಅಂತ. ಓಕೆ, 1000 PV ಏನಾದ್ರು ಆ ಒಂದು ಗಂಟೆಯಲ್ಲಿ ಆಯ್ತು ಅಂದ್ರೆ ನಿಮಗೆ 1000 ರೂಪಾಯಿ ಇನ್ಕಮ್ ಇರುತ್ತೆ ಸ್ನೇಹಿತರೆ. ಒಂದು ಕಂಡೀಷನ್ ಇದೆ. ಏನಪ್ಪ ಕಂಡೀಷನ್ ಅಂದ್ರೆ, ಒಂದು ಗಂಟೆಗೂ ಕೂಡ ಆದಾಯ ಮಾಡಬಹುದು. ಈಗ ನೋಡಿ 8 ಗಂಟೆಯಿಂದ 9 ಗಂಟೆ ಅಂತ ಅನ್ಕೊಳ್ಳಿ. 8 ಗಂಟೆಯಿಂದ 9 ಗಂಟೆ ಒಳಗಡೆ ಏನೆಲ್ಲ ಐಡಿಗಳಾಗುತ್ತೆ ಅದು ಕ್ಯಾಲ್ಕುಲೇಟ್ ಆಗಿ 9 ಗಂಟೆಗೆ ನಿಮಗೆ ಸರಿಯಾಗಿ 9 ಗಂಟೆಗೆ ಪೇಔಟ್ ಆಗುತ್ತೆ. ಇಲ್ಲಿ ನೀವು ಡೇ ವರೆಗೂ ಎಂಡ್ ವರೆಗೂ ಕಾಯುವಂತ ಅವಶ್ಯಕತೆ ಇಲ್ಲ. ನೀವು ಬೆಳಿಗ್ಗೆನಾರು ಬಿಸ್ನೆಸ್ ಮಾಡಿ ಅಲ್ಲೇ ಏನೋ ಅವಾಗಲೇ ಕೆಲಸ ಅವಾಗಲೇ ಇನ್ಕಮ್. ಸೊ ನೈಟ್ ಬೇಕಾದ್ರೆ ಮಿಡ್ ನೈಟ್ 2 ಗಂಟೆ 3 ಗಂಟೆ ರಾತ್ರಿ ಕೆಲಸ ಮಾಡಿ ನಿಮ್ಗೆ ಇನ್ಕಮ್ ಬರುತ್ತೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ, ದ ಪವರ್ ಆಫ್ ಡೂಪ್ಲಿಕೇಶನ್ ಹೇಗಾಗುತ್ತೆ ಅಂದ್ರೆ, ಒಂದೇ ದಿನದಲ್ಲಿ ಏನಾದ್ರು 5000 PV ಅಂದ್ರೆ 5 ಗಂಟೆ ಕೂಡ 5000 PV ಮ್ಯಾಚಿಂಗ್ ಆಯ್ತು 500 ರೂಪಾಯಿ ಇನ್ಕಮ್ ಮಾಡಬಹುದು. ಅದೇ ಒಂದೇ ದಿನದಲ್ಲಿ 10,000 PV ಮ್ಯಾಚಿಂಗ್ ಆದ್ರೆ 10,000 ರೂಪಾಯಿ ಇನ್ಕಮ್ ಮಾಡಬಹುದು. ಅದೇ ಒಂದು ದಿನದಲ್ಲಿ 24,000 PV ಮ್ಯಾಚಿಂಗ್ ಆಯ್ತು ಅಂದ್ರೆ 24,000 ರೂಪಾಯಿ ಆದಾಯ ಮಾಡಲಿಕ್ಕೆ ಅವಕಾಶ ಇದೆ. ಒಂದು ದಿನಕ್ಕೆ ಒಂದು ಸೀಲಿಂಗ್ ಲಿಮಿಟ್ ಅಂತ ಇದೆ. ಒಂದು ಗಂಟೆಗೆ 1,000 ಅಂದ್ರೆ ಒಂದು ದಿನಕ್ಕೆ 24,000 ರೂಪಾಯಿ ನೀವು ಅರ್ನಿಂಗ್ ಮಾಡಲಿಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಸೊ ಒಂದು ಗಂಟೆಗೆ 5 ಪೇರ್ ಗಿಂತ ಏನಾದ್ರು ಜಾಸ್ತಿ ಆಯ್ತು ಅಂದ್ರೆ ವೇಸ್ಟ್ ಆಗ್ಬಿಡುತ್ತೆ. ಅದನ್ನ ನೀವು ಪ್ಲಾನ್ ಮಾಡಿ ನೆಕ್ಸ್ಟ್ ಅವರ್ಗೆ ಕಂಟಿನ್ಯೂ ಮಾಡ್ಕೊಂಡ್ರೆ ಅದು ನಿಮಗೆ ಇನ್ಕಮ್ ಬಂದೇ ಬರುತ್ತೆ. ಸೊ ಇಲ್ಲಿ ಒಂದು ದಿನಕ್ಕೆ 24,000 ಅಂದ್ರೆ ತಿಂಗಳಿಗೆ 7,20,000 ಆಯ್ತು ಸ್ನೇಹಿತರೆ. ಒಂದು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, 7,20,000 ನಮಗೆ ತಿಂಗಳಿಗೆ ಬೇಡ, ನಮ್ಮ ಕೈಲಿ ಆಗ್ತಾ ಇಲ್ಲ. ಅಟ್ಲೀಸ್ಟ್ 10% ಟ್ರೈ ಮಾಡೋಣ. 72,000 ರೂಪಾಯಿ 100% ದುಡಿಬಹುದು ತಿಂಗಳಿಗೆ. ಅದೇ ವರ್ಷಕ್ಕೆ 86,46,000 ಸ್ನೇಹಿತರೆ. ನಾವು ಯಾರು ಇಲ್ಲಿ ಲಕ್ಷ ದುಡಿಬಹುದು ಅಂತ ಯಾರಿಗೂ ನಾವು ಆಸೆ ಹುಟ್ಟಿಸ್ತಾ ಇಲ್ಲ. ಇರೋ ಆಪರ್ಚುನಿಟಿ ಈ ರೀತಿ ಇದೆ, ಅದನ್ನ ನೀವು ಯಾವ ರೀತಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. 86 ಲಕ್ಷ ದುಡಿಯಕ್ಕೆ ಅವಕಾಶ ಇದೆ. 86 ಲಕ್ಷ ಆಗಿಲ್ವಾ, ಅಟ್ಲೀಸ್ಟ್ 8 ಲಕ್ಷ ದುಡಿಯಕ್ಕಾಗಲ್ಲ ವರ್ಷಕ್ಕೆ. ಇವತ್ತು ಯಾರೋ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ತಗೊಳಕ್ಕಾಗಲ್ಲ ಸ್ನೇಹಿತರೆ. ಇವತ್ತು ಅಂತ ಒಂದು ಆಪರ್ಚುನಿಟಿ ಇವತ್ತು ನಮ್ಮ ಒಂದು ನೈಲ್ ಕಾರ್ಡ್ ಸಂಸ್ಥೆ ಕೊಡ್ತಾ ಇದೆ. ಸೊ ನಾನು ಅವಾಗ ಹೇಳ್ದಂಗೆ ಅವರ್ಲಿ ಕ್ಲೋಸಿಂಗ್ ಇರುತ್ತೆ 24/7 ಯಾವಾಗ ಬೇಕಾದ್ರೂ ನೀವು ವರ್ಕ್ ಮಾಡಬಹುದು. ಸೊ ನಿಮಗೆ ಮಿನಿಮಮ್ 500 ರೂಪಾಯಿ ನಿಮ್ಮ ವ್ಯಾಲೆಟ್ ಆಗಿದ ತಕ್ಷಣ ನೀವು ಆಟೋಮೆಟಿಕಲಿ ನಿಮ್ಮ ಅಕೌಂಟ್ಗೆ ವಿತ್ಡ್ರಾ ಕೊಡಬಹುದು. ಸೊ KYC ವೆರಿಫಿಕೇಶನ್ ಅಷ್ಟೇ ಸಿಂಪಲ್ ಇದೆ. ಯಾವುದೇ ರೀತಿ ಪ್ಯಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲನೂ ಕೂಡ ಅಪ್ಡೇಟ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ 10 ರೂಪೀಸ್ ನಿಮ್ಮ ವ್ಯಾಲೆಟ್ ಇದೆ ಅಂದ್ರೆ ಈಸಿಯಾಗಿ ವೆರಿಫೈ ಮಾಡಬಹುದು ಸ್ನೇಹಿತರೆ. ಸೊ ನಿಮ್ದು ಅಕೌಂಟ್ ವೆರಿಫೈ ಆಯ್ತು ಅಂದ್ರೆ 1 ರೂಪೀಸ್ ಆಟೋಮೆಟಿಕಲಿ ನಿಮ್ಮ ಅಕೌಂಟ್ ಬರುತ್ತೆ. ಅಕೌಂಟ್ ಬಂತು ಅಂದ್ರೆ ನಿಮಗೆ ವೆರಿಫೈ ಆಗಿದೆ ಅಂತಾನೆ ಅರ್ಥ. ಸೊ ಹಾಗೆ ಸ್ನೇಹಿತರೆ, ಒಂದು ಐಡಿನ ತಗೊಂಡು ಯಾವ ರೀತಿ ಕೆಲಸ ಮಾಡೋದು ಅಂತ ತಿಳ್ಕೊಂಡ್ರಿ. ಬಟ್ ಅಷ್ಟೇ ಟೈಮ್ ಅಲ್ಲಿ ಸೇಮ್ ಎಫರ್ಟ್ ಅಲ್ಲಿ ನೀವು ಆದಾಯ ಜಾಸ್ತಿ ಯಾವ ರೀತಿ ಮಾಡ್ಕೋಬಹುದು, ಮಲ್ಟಿಪಲ್ ಯಾವ ರೀತಿ ಮಾಡ್ಕೋಬಹುದು ಸ್ನೇಹಿತರೆ. ಅವಾಗಲೇ ಹೇಳಿದೆ ನಿಮಗೆ, ಒಂದು ಪ್ಯಾನ್ ಕಾರ್ಡ್ ಅಲ್ಲಿ 1 ಐಡಿನ ತಗೋಬಹುದು, ಮ್ಯಾಕ್ಸಿಮಮ್ 3 ಐಡಿ ತಗೊಳ್ಳಿಕ್ಕೆ ಕಂಪನಿ ಅವಕಾಶ ಕೊಟ್ಟಿದೆ. ಅಂದ್ರೆ ಮೇಲ್ಗಡೆ ನೀವೇ ಇರ್ತೀರಾ, ಲೆಫ್ಟ್ ಅಲ್ಲೂ ನೀವೇ ಇರ್ತೀರಾ, ರೈಟ್ ಅಲ್ಲೂ ನೀವೇ ಇರ್ತೀರಾ ಸ್ನೇಹಿತರೆ. ಸೊ ಅವಾಗ ಏನಾಗುತ್ತೆ, 3 ಐಡಿನೂ ಕೂಡ ನಿಮ್ದೇ ಆಗಿರುತ್ತೆ. ಒಂದು ಐಡಿಗೆ ನೀವು 24,000 ರೂಪಾಯಿ ದುಡಿಬಹುದು ಅಂತ ಅಂದ್ರೆ, ಸೊ 3 ಐಡಿಯಿಂದ ನೀವು 72,000 ರೂಪಾಯಿ ದುಡಿಲಿಕ್ಕೆ ಅವಕಾಶ ಇರುತ್ತೆ. ಸೊ ಅದೇ ಏನಾದ್ರು ಒಂದು ದಿನಕ್ಕೆ 72,000 ಅಂದ್ರೆ ತಿಂಗಳಿಗೆ 21 ಲಕ್ಷ ದುಡಿಲಿಕ್ಕೆ ಅವಕಾಶ ಇರುತ್ತೆ. ಅದೇ ವರ್ಷಕ್ಕೆ 2 ಕೋಟಿ ವರೆಗೂ ದುಡಿಲಿಕ್ಕೆ ಈ ಒಂದು ಕಂಪನಿ ಅವಕಾಶ ಕೊಟ್ಟಿದೆ, ಅದು 3 ಐಡಿಯಿಂದ ಸ್ನೇಹಿತರೆ. ಸೊ ನಾನು ಹೇಳುವಂತದ್ದು ವಿಚಾರ ಇಷ್ಟೇನೆ, ಒಂದು ಗಂಟೆಗೆ 1,000 ಒಂದು ಐಡಿಯಿಂದ ದುಡಿಬಹುದು ಅಂದ್ರೆ ಅದೇ ಒಂದು ಗಂಟೆನಲ್ಲಿ ಸ್ಮಾರ್ಟ್ ವರ್ಕ್ ನ ಯೂಸ್ ಮಾಡಿ 3 ಐಡಿ ತಗೊಂಡು ಅಟ್ ಸೇಮ್ ಟೈಮ್ ಅಲ್ಲಿ ಸೇಮ್ ಎಫರ್ಟ್ ಅಲ್ಲಿ ಸೇಮ್ ವರ್ಕ್ ಅಲ್ಲಿ 3,000 ರೂಪಾಯಿ ದುಡಿಬಹುದು ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ, ಮಾಡೋದೇ ಮಾಡ್ತೀರಾ ಪರ್ಫೆಕ್ಟ್ ಆಗಿ ಮಾಡಿ. ಒಂದಿನ ಲೇಟರ್ ಪರವಾಗಿಲ್ಲ, 3 ಐಡಿ ತಗೊಂಡೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಹಂಗಂತ ಹೇಳ್ಬಿಟ್ಟು 3 ಐಡಿ ಒಟ್ಟಿಗೆ ತಗೋಬೇಕು ಅಂತ ರೂಲ್ಸ್ ಇಲ್ಲ. ಇವತ್ತು ಒಂದು ಐಡಿ ತಗೋತೀರಾ, ಓಕೆ ತಗೊಳ್ಳಿ. ಸೊ ನೆಕ್ಸ್ಟ್ ವಾರ ಆದ್ಮೇಲೆ ಒಂದು ಐಡಿ ತಗೋತೀರಾ, ತಗೊಳ್ಳಿ. ಒಂದು ತಿಂಗಳ ಇನ್ನೊಂದು ಐಡಿ ತಗೋತೀರಾ, ತಗೊಳ್ಳಿ. ಇಟ್ ಇಸ್ ಯುವರ್ ವಿಶ್. ಬಟ್ ಕಂಪನಿ ಕಡೆಯಿಂದ ಅವಕಾಶ ಇದೆ. ಮತ್ತೆ ನಮ್ಮ ಒಂದು ಕಂಪನಿಯ ಒಂದು ಯೂನಿಕ್ ಆಪ್ಷನ್ ಏನಪ್ಪಾ ಅಂದ್ರೆ, ನೀವು 1 ಐಡಿ ಕ್ರಿಯೇಟ್ ಆಗ್ತಿದಂಗೆ ನಿಮ್ಮ 3 ಐಡಿ ಕೂಡ ಅಟ್ ಎ ಟೈಮ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ. ಸೊ ಅದನ್ನ ನೀವು ಯಾವ ರೀತಿ ಬೇಕಾದ್ರೂ ಐಡಿನ ಆಕ್ಟಿವೇಷನ್ ಮಾಡ್ಕೋಬಹುದು. ಸೊ ಅದರ ಪ್ರೈಮ್ ಮೆಂಬರ್ ಪ್ಲಾನ್ ಬೆನಿಫಿಟ್ ಕೂಡ ನಿಮಗೆ ಕಾಣ್ತಾ ಇದೆ. ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ, ಅದ್ರ ಯಾವ ರೀತಿ ಬೆನಿಫಿಟ್ ಇರುತ್ತೆ ಅನ್ನೋದು ಕೂಡ ನೀವು ಅರ್ಥ ಆಗುತ್ತೆ ಸ್ನೇಹಿತರೆ. ಸಿಂಗಲ್ ಐಡಿ ತಗೊಂಡ್ರೆ 750 ವೋಚರ್ ಸಿಗುತ್ತೆ, ರಿಪಾಯಿಂಟ್ ಸಿಗುತ್ತೆ, ರೀಚಾರ್ಜ್ ಪಾಯಿಂಟ್ ಸಿಗುತ್ತೆ. ಸೊ ಒಂದು ದಿನಕ್ಕೆ 24,000 ರೂಪಾಯಿ ದುಡಿಬಹುದು. ಅದೇ 3 ಐಡಿ ತಗೊಂಡ್ರೆ ಸೊ 72,000 ರೂಪಾಯಿ ದುಡಿಬಹುದು. ದ ಬ್ಯೂಟಿ ಆಫ್ ದ ಬಿಸ್ನೆಸ್ ಅಂದ್ರೆ, ಸೊ ನನ್ನ ಸಜೆಷನ್ ಅಂತ ಬಂದಾಗ 3 ಐಡಿ ತಗೊಂಡೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಸೊ ನೆಕ್ಸ್ಟ್ ಸೆಕೆಂಡ್ ಟೈಪ್ ಆಫ್ ಇನ್ಕಮ್ ಒಂದು ಲೆವೆಲ್ ಸ್ಟಾರ್ ಬೋನಸ್. ಸೊ ಲೆವೆಲ್ ಸ್ಟಾರ್ ಬೋನಸ್ ಸ್ನೇಹಿತರೆ, ಈ ಒಂದು ಇನ್ಕಮ್ ನೀವು ತಗೋಬೇಕು ಅಂತಂದ್ರೆ ನೀವು ಅಪ್ಗ್ರೇಡ್ ಆಗಬೇಕಾಗುತ್ತೆ. ಎಷ್ಟಿಂದ ಅಪ್ಗ್ರೇಡ್ ಆಗಬೇಕಾಗುತ್ತೆ? 500 ರೂಪಾಯಿನ ಫಸ್ಟ್ ಲೆವೆಲ್ ಇನ್ಕಮ್ ತಗೋಬೇಕು ನೀವು ಅಂದ್ರೆ ಫಸ್ಟ್ 500 ರೂಪಾಯಿನ ಪೇ ಮಾಡಿ ಅಪ್ಗ್ರೇಡ್ ಆಗಬೇಕಾಗುತ್ತೆ. ಬಟ್ ಒಂದು ವಿಚಾರ ನಿಮಗೆ ನೆನಪಲ್ಲಿರಲಿ, ನೀವು ಈ ಒಂದು ಪ್ಲಾನ್ ನ ಅಪ್ಗ್ರೇಡ್ ಮಾಡ್ಕೊಳ್ಳೇಬೇಕು ಅಂತ ಕಂಪನಿ ಕಡೆಯಿಂದ ಕಂಡೀಷನ್ಸ್ ಇಲ್ಲ, ಅದು ನಿಮಗೆ ಬಿಟ್ಟಿದ್ದು. ಸೊ ನಿಮಗೆ ಆಪ್ಷನಲ್, ನಿಮ್ಮ ಆದಾಯವನ್ನ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಈ ಒಂದು ಪ್ಲಾನ್ ಕೂಡ ನೀವು ಅಪ್ಗ್ರೇಡ್ ಆಗಬಹುದು. ಅಪ್ಗ್ರೇಡ್ ಆದ್ರೆ ತುಂಬಾ ಸಖತ್ತಾಗಿದೆ ಸ್ನೇಹಿತರೆ. ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ, ಕೆಲವರಿಗೆ ಕನ್ಫ್ಯೂಸ್ ಆಗಬಹುದು, ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಹೇಳ್ತಾ ಇದೀನಿ, ಕ್ಲೀನ್ ಆಗಿ ನೀಟ್ ಆಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಸೊ ನೀವು 500 ರೂಪಾಯಿಂದ ಅಪ್ಗ್ರೇಡ್ ಆಗ್ತೀರಾ ಅಂತ ಅನ್ಕೊಳ್ಳಿ. ನೀವು 500 ರೂಪಾಯಿಂದ ಅಪ್ಗ್ರೇಡ್ ಆಗಿದ್ರೆ ಅಂದ್ರೆ ಅದಕ್ಕೆ ಶಾಪಿಂಗ್ ಪಾಯಿಂಟ್ ಸಿಗುತ್ತೆ, ರೀಚಾರ್ಜ್ ರಿಡೀಮ್ ಪಾಯಿಂಟ್ಸ್ ಕೂಡ ಸಿಗುತ್ತೆ ಸ್ನೇಹಿತರೆ. ಸೊ ಎಕ್ಸಾಂಪಲ್, ಸೊ ನೀವು ಫಸ್ಟ್ ಸ್ಟಾರ್ ಲೆವೆಲ್ಗೆ ಅಪ್ಗ್ರೇಡ್ ಆಗಿದ್ದೀರಾ. ಸೊ 500 ರೂಪಾಯಿನ ಪೇ ಮಾಡಿ ನೀವು ಯಾರೋ ಒಬ್ಬ 2 ವ್ಯಕ್ತಿಗಳಿಗೆ ಅವಕಾಶ ಕೊಟ್ಟಿದ್ದೀರಾ. ಸೊ ನಾಟ್ ಓನ್ಲಿ 2, ಬರೀ 2 ವ್ಯಕ್ತಿಗಳಿಗೆ ಅಂತ ನೀವು ಎಷ್ಟು ಜನಕ್ಕೆ ಬೇಕಾದ್ರೂ ಅವಕಾಶ ಕೊಡಬಹುದು. ಅವರು ಬೈನರಿನಲ್ಲಿ ಯಾರದೇ ಅಂಡರ್ ಹೋಗಿ ಪ್ಲೇಸ್ ಆಗಲಿ, ಅದು ಕೌಂಟ್ ಆಗಲ್ಲ, ಅದು ಲೆಕ್ಕ ಇಲ್ಲ. ಅವರು ನಿಮ್ಮ ಡೈರೆಕ್ಟ್ ಇಂದ ಬಂದಿದ್ದಾರೆ ಅಂದ್ರೆ ಅವರು ನಿಮ್ಮ ಫಸ್ಟ್ ಲೆವೆಲ್ ಇರ್ತಾರೆ. ಸೊ ನಮಗೆ ಇಲ್ಲಿ 100 ಜನ ಡೈರೆಕ್ಟ್ ಮಾಡೋದು ಬೇಡ, ಕೇವಲ 2 ಮಾಡಿದೀವಿ, ಅಟ್ಲೀಸ್ಟ್ ನಮ್ಮ ಕೈ 2 ಆಗಲ್ವಾ? ಸೊ ಡೆಫಿನೆಟ್ಲಿ ಆಗುತ್ತೆ, ಪ್ರತಿಯೊಬ್ಬರು ಕೈಲೂ ಆಗುತ್ತೆ. 2 ವ್ಯಕ್ತಿಗಳಿಗೆ ನೀವು ಅವಕಾಶ ಕೊಟ್ಟಿದ್ದೀರಾ ಅಂತ ಅನ್ಕೊಳ್ಳಿ. ಆ 2 ವ್ಯಕ್ತಿಗಳು 500 ರೂಪಾಯಿ ಅಪ್ಗ್ರೇಡ್ ಮಾಡಿದಾಗ ನಿಮ್ಗೆ ಆಟೋಮೆಟಿಕಲಿ ಪ್ರತಿಯೊಬ್ಬರಿಂದ 500 ರೂಪಾಯಿ ಪೂರ್ತಿ ಇನ್ಕಮ್ ನಿಮಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. 100% ಇನ್ಕಮ್ ನಿಮಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. 1000 ರೂಪೀಸ್ ಇನ್ಕಮ್ ಬರುತ್ತೆ ಆ 2 ವ್ಯಕ್ತಿಗಳಿಂದ. ಅಂದ್ರೆ ಇನ್ ಕೇಸ್ ನೀವೇನಾದ್ರು 500 ರೂಪಾಯಿ ಅಪ್ಗ್ರೇಡ್ ಆಗಿಲ್ಲ, ಬಟ್ ನಿಮ್ ಡೈರೆಕ್ಟ್ ಮಾಡಿದ 2 ವ್ಯಕ್ತಿಗಳು ಅಪ್ಗ್ರೇಡ್ ಆಗಿದೆ, ಅದೇನಾಗುತ್ತೆ, ನಿಮ್ಮ ಅಪ್ಲೈನ್ ಶಿಫ್ಟ್ ಆಗುತ್ತೆ.
ಅದಕ್ಕೋಸ್ಕರನೇ ಫಸ್ಟ್ ನಿಮ್ಮ ಟೀಮ್ ಅವ್ರು ಆಗೋದಕ್ಕಿಂತ ಮುಂಚೆನೆ ನಿಮ್ದನ್ನ ರೆಡಿ ಇಟ್ಕೊಳ್ಳಿ. ಫಸ್ಟ್ ಸ್ಟಾರ್ ಆಗಿ ಎಲಿಜಿಬಲ್ ಆಗಿ ಇಟ್ಕೊಬಿಡಿ. ನಿಮ್ಮ ಫಸ್ಟ್ ಡೈರೆಕ್ಟ್ ಬಂದ್ರು ಯಾವಾಗ ಮಾಡ್ತಾರೆ ಗೊತ್ತಿಲ್ಲ ಅಲ್ವಾ? ಸೊ ಯಾರು ಯಾವ ರೀತಿ ವರ್ಕ್ ಮಾಡ್ತಾರೆ ಅಂತ ಕೂಡ ನಾವು ಗೆಸ್ ಮಾಡಕ್ಕಾಗಲ್ಲ. ಬಟ್ ಬಿಫೋರ್ ದಟ್ ನಮ್ದು ಅಪ್ಡೇಟ್ ಆಗಿದೆ, ಆ ಇನ್ಕಮ್ ನಮ್ಗೆ ಬರುತ್ತೆ. ಇನ್ ಕೇಸ್ ಅಪ್ಡೇಟ್ ಆಗಿಲ್ಲ, ಆ ಇನ್ಕಮ್ ನೆಕ್ಸ್ಟ್ ನಮ್ಮ ಪ್ಲೇನ್ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಸೊ ನಿಮ್ದು ಏನು ಅಪ್ಡೇಟ್ ಆಗುತ್ತೆ 500 rupees. ಸೊ ನಿಮ್ಮ ಟೀಮ್ ಇಂದ ಯಾರೇ ಬಂದ್ರು ಕೂಡ, ಸೊ ನಿಮ್ಮ ಡೈರೆಕ್ಟ್ ಇಂದ ಯಾರೇ ಬಂದ್ರು ಕೂಡ ಪ್ರತಿಯೊಬ್ಬರಿಂದ ಕೂಡ ನಿಮಗೆ 500 ರೂಪಾಯಿ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಲೆವೆಲ್. ಈ ಸೆಕೆಂಡ್ ಸ್ಟಾರ್ ಇನ್ಕಮ್ ತಗೋಬೇಕು ಅಂದ್ರೆ ಅಗೈನ್ ನೀವು 1000 rupees ಪೇ ಮಾಡಿ ಅಪ್ಗ್ರೇಡ್ ಆಗಿರಬೇಕು. ಸೊ ನೀವು ಯೋಚನೆ ಮಾಡಬಹುದು, ಏನಪ್ಪ ಇದು ಮತ್ತೆ ಮತ್ತೆ ಅಪ್ಗ್ರೇಡ್ ಆಗಬೇಕಾ? ಅಪ್ಗ್ರೇಡ್ ಆದ್ರೆ ನಿಮಗೆ ಬೆನಿಫಿಟ್ ಇರುವಂತದ್ದು, ಆದಾಯ ಇರುವಂತದ್ದು. ಸ್ನೇಹಿತರೆ, ನೀವು ಅಪ್ಗ್ರೇಡ್ ಆಗ್ಲಿಕ್ಕೆ ಪೇ ಮಾಡಿದ್ದು ಕೇವಲ 1000 ರೂಪಾಯಿ. ಬಟ್ ನಿಮಗೆ ಬರ್ತಾ ಇರೋದು 4000 ರೂಪಾಯಿ. ಅರ್ಥ ಮಾಡ್ಕೊಳ್ಳಿ. ನೀವು ರೆಫರ್ ಮಾಡಿದ್ರೆ ಬರೀ ಇಬ್ರುನೇ, ಬಟ್ ಆ ಇಬ್ರು ಮತ್ತೆ ಮಾಡಿತಾರಲ್ವಾ, ಅವ್ರು ನಿಮಗೆ ಸೆಕೆಂಡ್ ಲೆವೆಲ್ ಬರ್ತಾರೆ. ಅವ್ರು ಯಾವಾಗ 1000 ರೂಪಾಯಿ ಅಪ್ಗ್ರೇಡ್ ಮಾಡ್ತಾರೆ, ಅಗೈನ್ ನಿಮಗೆ 1000 ರೂಪಾಯಿ ಪೂರ್ತಿ ಇನ್ಕಮ್ ಬರುತ್ತೆ. ಪ್ರತಿಯೊಬ್ಬರಿಂದ 1000 ರೂಪಾಯಿ ಅಂದ್ರೆ 4 ಜನ ಅಲ್ಲಿ ಇದ್ದಾರೆ. ಸೆಕೆಂಡ್ ಲೆವೆಲ್ ಅಂದ್ರೆ 4000 ರೂಪಾಯಿ ಇನ್ಕಮ್ ಆಯ್ತು. ಅಂದ್ರೆ ಸೆಕೆಂಡ್ ಲೆವೆಲ್ ಬರೀ 4 ಜನ ಇರಲ್ಲ. ಸೆಕೆಂಡ್ ಲೆವೆಲ್ ನಿಮಗೆ 100 ಜನ ಇದ್ರು ಕೂಡ 100 ಜನದಿಂದ 1000 ಅಂದ್ರೆ 1 ಲಕ್ಷ ಆಯ್ತು. ನಾನು ನಿಮಗೆ ಒಂದು ಎಕ್ಸಾಂಪಲ್ ಅಲ್ಲೇ ಮೆನ್ಷನ್ ಮಾಡಿದ್ದೀನಿ. ಎಕ್ಸಾಂಪಲ್ 2x2 ಮ್ಯಾಟ್ರಿಕ್ಸ್ ವರ್ಕ್ ಯಾವ ರೀತಿ ಆದಾಯ ಬರುತ್ತೆ. ನೆಕ್ಸ್ಟ್ ಥರ್ಡ್ ಲೆವೆಲ್ ನೀವು ಇನ್ಕಮ್ ತಗೋಬೇಕು. ಪ್ರತಿಯೊಬ್ಬರಿಂದ 1500 ರೂಪಾಯಿ ಇನ್ಕಮ್ ತಗೋಬೇಕು ಅಂದ್ರೆ ಫಸ್ಟ್ ನಿಮ್ದು ಕೂಡ 1500 ರೂಪಾಯಿ ಅಪ್ಗ್ರೇಡ್ ಆಗಿರಬೇಕು. ಇಲ್ಲ ಅಂದ್ರೆ ನಿಮಗೆ ಆ ಇನ್ಕಮ್ ಬರಲ್ಲ. ಅದು ನಿಮಗೆ ಏನಾದ್ರು ಅಪ್ಗ್ರೇಡ್ ಆಗಿಲ್ಲ, ಎಲಿಜಿಬಿಲಿಟಿ ಇಲ್ಲ ಅಂದ್ರೆ ಅದು ನಿಮ್ಮ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗ್ಬಿಡುತ್ತೆ. ಸೊ ಬಿಫೋರ್ ದಟ್ ನೀವು ಅಪ್ಗ್ರೇಡ್ ಆಗಿರಿ, ಸೇಫ್ಟಿ ಪರ್ಪಸ್. ಓಕೆ, ಸೊ ಅದೇ ರೀತಿ ಸ್ನೇಹಿತರೆ, ನೆಕ್ಸ್ಟ್ ಫೋರ್ತ್ ಲೆವೆಲ್ಗೆ 2000 ರೂಪಾಯಿ ನೀವು ಅಪ್ಗ್ರೇಡ್ ಆಗಿರಬೇಕಾಗುತ್ತೆ. ಪ್ರತಿಯೊಬ್ಬರಿಂದ 2000 ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 5, 6, 7, 8, 9, 10 ಲೆವೆಲ್ ಸ್ನೇಹಿತರೆ ಕೇವಲ 1000 ಟೀಮ್ ಬರುತ್ತೆ ಅಷ್ಟೇ. ಬರೀ 2x2 ಮ್ಯಾಟ್ರಿಕ್ಸ್ ಆದ್ರೆ ಬರೀ ಕೇವಲ 1000 ಟೀಮ್ ಬರುತ್ತೆ. ಅದೇ 3x3 ಆದ್ರೆ, ಅದೇ 4x4 ಆದ್ರೆ ಎಷ್ಟು ಬರುತ್ತೆ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿ. ನನಗೆ ಬೇರೆ ಎಷ್ಟು ಬೇಡ ಸ್ನೇಹಿತರೆ, ಬರೀ 2x2 ಕರೆಕ್ಟ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೆಲಸ ಮಾಡಿದ್ರು ಕೂಡ 1 ವರ್ಷ ನೀವು ಟೈಮ್ ಕೊಟ್ಟು ಕರೆಕ್ಟ್ ಆಗಿ ಪ್ರತಿದಿನ ಪ್ರತಿನಿತ್ಯ ಪ್ಲಾನ್ ಮಾಡಿ 2 ಡುಪ್ಲಿಕೇಶನ್ ಮಾಡಿದ್ರೆ 1 ಕೋಟಿ ಆದಾಯ ಬರೀ ಈ ಇನ್ಕಮ್ ಇಂದ ಬರುತ್ತೆ. ಅದಲ್ಲದೆ ಎಕ್ಸ್ಟ್ರಾ ಇನ್ಕಮ್, ಬೈನರಿ ಇನ್ಕಮ್ ಇರುತ್ತೆ, ರೀಪರ್ಚೇಸ್ ಇನ್ಕಮ್ ಇರುತ್ತೆ, ರೀಪರ್ಚೇಸ್ ಚೆಕ್ ಮ್ಯಾಚಿಂಗ್ ಬೋನಸ್ ಇರುತ್ತೆ. ಅಂದ್ರೆ ಈ ಒಂದು ಇನ್ಕಮ್ ಅಲ್ಲಿ ಬರೀ 1 ಕೋಟಿ ರೂಪಾಯಿ ಮಾಡಬಹುದು ಸ್ನೇಹಿತರೆ, ಜಸ್ಟ್ 2x2 ಮ್ಯಾಟ್ರಿಕ್ಸ್ ಅಲ್ಲಿ. ಅರ್ಥ ಮಾಡ್ಕೊಳ್ಳಿ. ಸೊ ಯಾವುದೇ ಒಂದು ಕಂಡೀಷನ್ಸ್ ಅಂತ ಬಂದಾಗ ಎವ್ರಿ ಲೆವೆಲ್ ಅಪ್ಗ್ರೇಡ್ ಕಂಪ್ಲೀಟ್ ಅಂದ್ರೆ ಆ ಲೆವೆಲ್ ಇನ್ಕಮ್ ನೀವು ತಗೋಬೇಕು ಅಂದ್ರೆ ಆ ಲೆವೆಲ್ಗೆ ನೀವು ಅಪ್ಗ್ರೇಡ್ ಆಗಿರಬೇಕು. ಇದು ಒಂದು ಕಂಡೀಷನ್ಸ್ ಅಷ್ಟೇ. ಓಕೆ, ಸೊ ಅದಾದ್ಮೇಲೆ ಬೆನಿಫಿಟ್ಸ್ ಅಂತ ಬಂದಾಗ ಎವ್ರಿ ಅಪ್ಗ್ರೇಡ್, ಎವ್ರಿ ಒನ್ ರಿಸೀವ್ ರೀಚಾರ್ಜ್ ರಿಡೀಮ್ ಪಾಯಿಂಟ್ಸ್ ಅಂಡ್ ಶಾಪಿಂಗ್ ಪಾಯಿಂಟ್ಸ್. ರೀಚಾರ್ಜ್ ರಿಡೀಮ್ ಪಾಯಿಂಟ್ಸ್ ಕೂಡ ಬರುತ್ತೆ, ಶಾಪಿಂಗ್ ಪಾಯಿಂಟ್ಸ್ ಕೂಡ ಬರುತ್ತೆ. ಸೊ ಪ್ರತಿಯೊಂದು ಕೂಡ ನಿಮಗೆ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಇನ್ಕಮ್, ರೀಪರ್ಚೇಸ್ ಪರ್ಸನಲ್ ಪಿವಿ ಬೋನಸ್. ಸೊ ರೀಪರ್ಚೇಸ್ ಪರ್ಸನಲ್ ಪಿವಿ ಬೋನಸ್ ಸ್ನೇಹಿತರೆ, ಇಲ್ಲಿ ನೀವು ಎಷ್ಟು ನೋಡಿ, ನೀವು ಯಾವುದೋ ಫ್ಲಿಪ್ಕಾರ್ಟ್, ಅಮೆಜಾನ್ ಅಥವಾ ಮೀಶೋ ಎಲ್ಲ ಒಂದು ಕಡೆ ನೀವು ಶಾಪಿಂಗ್ ಮಾಡ್ತಾ ಇರ್ತೀರಾ. ಸೊ ನೀವು ಶಾಪಿಂಗ್ ಮಾಡಿಕ್ಕೆ ನಿಮಗೆ ಏನಾದ್ರು ಇನ್ಕಮ್ ಕೊಡ್ತಾರಾ? ಖಂಡಿತ ಕೊಡಲ್ಲ. ಅದೇ ನಮ್ಮ ನೈಲ್ ಕಾರ್ಡ್ ಸಂಸ್ಥೆಯಲ್ಲಿ ಎಷ್ಟೇ ಸಲ ಶಾಪಿಂಗ್ ಮಾಡಿ, ಸೊ ಯಾವುದೇ ಒಂದು ಪ್ರಾಡಕ್ಟ್ ನೀವು ಶಾಪಿಂಗ್ ಮಾಡಿದ್ರು ಅದರ ಮೇಲೆ ಇಷ್ಟು ಪಿವಿ ಅಂತ ಇರುತ್ತೆ. ನೀವು ಎಷ್ಟು ಪಿವಿ ಪ್ರಾಡಕ್ಟ್ ನೀವು ಶಾಪಿಂಗ್ ಮಾಡ್ತೀರಾ ಅಷ್ಟು ಪಿವಿ ನಿಮಗೆ ಇನ್ಕಮ್ ಆಗಿ ಕನ್ವರ್ಟ್ ಆಗುತ್ತೆ. 100 ಪಿವಿ ಪ್ರಾಡಕ್ಟ್ ನೀವು ಶಾಪಿಂಗ್ ಮಾಡಿದ್ರೆ ನಿಮಗೆ 100 ರೂಪೀಸ್ ಇನ್ಕಮ್ ಬಂತು. ನೀವು 1000 ಪಿವಿ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ 1000 ರೂಪಾಯಿ ನಿಮಗೆ ಇನ್ಕಮ್ ಬಂತು. ದಟ್ ಇಸ್ ಏನೋ ಒಂದು ವಂಡರ್ಫುಲ್ ಇನ್ಕಮ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇನ್ಕಮ್ ರೀಪರ್ಚೇಸ್ ಟೀಮ್ ಬೋನಸ್. ಅಂದ್ರೆ ರೀಪರ್ಚೇಸ್ ಇಂದ ಕೂಡ ನೀವು ಆದಾಯ ಮಾಡಬಹುದು. ಅಂದ್ರೆ ನೀವು ಬರೀ ರೆಫರ್ ಮಾಡೋದಲ್ಲ ಸ್ನೇಹಿತರೆ, ನೀವು ರೆಫರ್ ಮಾಡಿರುವಂತದ್ದು ನಿಮ್ಮ ಟೀಮ್ ಅಲ್ಲಿ ಇರುವಂತಹ ವ್ಯಕ್ತಿಗಳು ಎಷ್ಟೇ ಸಲ ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡಿದ್ರು ಕೂಡ ನಿಮಗೆ ಆದಾಯ ಬರ್ತಾ ಇರುತ್ತೆ. ಎಕ್ಸಾಂಪಲ್, ಯಾರೋ ಒಂದು ಆಪ್ ಬಗ್ಗೆ ನೀವು ಹೇಳ್ತೀರಾ, ಯಾರೋ ಒಬ್ಬ ನಿಮ್ಮ ಸ್ನೇಹಿತರಿಗೆ ಫ್ಲಿಪ್ಕಾರ್ಟ್ ಒಂದು ಆಫರ್ ಬಿಟ್ಟಿದ್ದಾರೆ ತಗೊಳ್ಳೋ ಮಗ ಅಂತ ಹೇಳ್ತೀರಾ, ಅವ್ನು ತಗೋತಾನೆ. ತಗೊಂಡ್ರೆ ನಿಮ್ಗೆ ಏನು ಪ್ರಾಫಿಟ್ ಬರಲ್ಲ, ಅವ್ನ ಮೊಬೈಲ್ ಬರುತ್ತೆ, ಕಂಪನಿ ಹಣ ಹೋಗುತ್ತೆ, ನಿಮ್ಗೆ ಏನು ಬಂತು? ಬಟ್ ನಮ್ಮ ಸಿಸ್ಟಮ್ ಅಲ್ಲಿ ಸ್ನೇಹಿತರೆ ಒಂದು ಒಳ್ಳೆ ಪ್ರಾಡಕ್ಟ್ ಇದೆ ಕಣಪ್ಪ, ನೀನು ತಗೊಳಪ್ಪ ಅಂತ ಹೇಳಿದ್ರೆ ಆ ವ್ಯಕ್ತಿಗೂ ಇನ್ಕಮ್ ಬರುತ್ತೆ, ತಗೊಳಪ್ಪ ಅಂತ ಹೇಳಿದಂತ ನನಗೂ ಇನ್ಕಮ್ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ಈ ಆಪರ್ಚುನಿಟಿ ಬೆಸ್ಟ್ ಇದೆಯಾ ಬೆಸ್ಟ್ ಇಲ್ವಾ? ಅಂದ್ರೆ ನಿಮ್ದು ಆಲ್ರೆಡಿ ರೆಡಿ ಟೀಮ್ ಇದೆ, ಲೆಫ್ಟ್ ರೈಟ್. ನಿಮ್ಮ ಲೆಫ್ಟ್ ಅಲ್ಲಿ ಇರೋ ಯಾರೋ ಒಬ್ಬ 100 ಪಿವಿ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾನೆ, ರೈಟ್ ಅಲ್ಲಿ ಇರೋ ಯಾರೋ ಒಬ್ಬ 100 ಪಿವಿ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾನೆ. 100 ಪಿವಿ ಮ್ಯಾಚಿಂಗ್ ಆಗುತ್ತೆ, 100 ರೂಪೀಸ್ ಇನ್ಕಮ್ ಬರುತ್ತೆ. ಈ ರೀತಿಯಾಗಿ ದಿನಕ್ಕೆ ನೀವು 5000 ರೂಪಾಯಿನ ದುಡಿಬಹುದು ಸ್ನೇಹಿತರೆ. ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ ಸೀಲಿಂಗ್ ಲಿಮಿಟ್ಗೆ ನೀವು ಅಟ್ಲೀಸ್ಟ್ 250 ಪಿವಿನ ನಿಮ್ದು ಸೆಲ್ಫ್ ಪಿವಿ ಆಗಿರಬೇಕು. ನಿಮ್ದು ಸೆಲ್ಫ್ ಪಿವಿ 250 ಆಗಿದೆ ಅಂದ್ರೆ ನಿಮಗೆ 5000 ರೂಪಾಯಿ ದುಡಿಬಹುದು. ಇಲ್ಲ 100 ಪಿವಿ ಆಗಿದೆ ನಿಮ್ದು ದಿನದ ಸೀಲಿಂಗ್ ಲಿಮಿಟ್ ಬರೀ 2000 ಇರುತ್ತೆ. 200 ಪಿವಿ ಆಗಿದೆ ದಿನದ ಸೀಲಿಂಗ್ ಲಿಮಿಟ್ 4000 ಇರುತ್ತೆ. 250 ಪಿವಿ ಆಗಿದೆ ಅಂದ್ರೆ ನಿಮ್ಮ ದಿನದ ಸೀಲಿಂಗ್ ಲಿಮಿಟ್ ಬಂದು 5000 ಇರುತ್ತೆ ಸ್ನೇಹಿತರೆ. ವರ್ಷಕ್ಕೊಮ್ಮೆ ಅಟ್ಲೀಸ್ಟ್ 250 ಪಿವಿ ಪರ್ಸನಲ್ ಪಿವಿ ಮಾಡಿರಬೇಕು. ಸೊ ಪವರ್ಲೆ ಕ್ಯಾರಿ ಫಾರ್ವರ್ಡ್ ಇರುತ್ತೆ. ಇನ್ ಕೇಸ್ ಒಂದ್ ಸೈಡ್ ಟೀಮ್ ಜಾಸ್ತಿ ಪರ್ಚೇಸ್ ಮಾಡಿದ್ರೆ ಅಂದ್ರೆ ಆ ಸೈಡ್ ಕ್ಯಾರಿ ಇರುತ್ತೆ, ಇನ್ನೊಂದ್ ಸೈಡ್ ಮ್ಯಾಚಿಂಗ್ ಮಾಡ್ಕೊಂಡು ನೀವು ಇನ್ಕಮ್ ತಗೋಬಹುದು ಸ್ನೇಹಿತರೆ. ಸೊ ನೀವು ಅವಾಗಲೇ ಕೇಳಿದ್ರಿ ಸರ್ 10% ರೀಪರ್ಚೇಸ್ ವ್ಯಾಲೆಟ್ ಡಿಡಕ್ಟ್ ಆಗುತ್ತಲ್ಲ, ಲಾಸ್ ಅಲ್ವಾ? ಖಂಡಿತ ಲಾಸ್ ಆಗಲ್ಲ ಸ್ನೇಹಿತರೆ. ನಿಮ್ಮ 10% ರೀಪರ್ಚೇಸ್ ವ್ಯಾಲೆಟ್ ಏನಿರುತ್ತೆ ಅದನ್ನ ಪೂರ್ತಿಯಾಗಿ ಯೂಸ್ ಮಾಡಬಹುದು. ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಏನೋ ಒಂದು ಶರ್ಟ್ ಇಷ್ಟ ಆಯ್ತಾ, ಆಕ್ಚುಲಿ ಕಮಿಂಗ್ ಡೇಸ್ ಅಲ್ಲಿ ಒಂದು ಆನ್ಲೈನ್ ಶಾಪಿಂಗ್ ಬರ್ತಾ ಇದೆ. ಸೊ ಬಂದಾಗ ಶರ್ಟ್ ಇಷ್ಟ ಆಯ್ತಾ, ಪೂರ್ತಿ ಅಮೌಂಟ್ ಯೂಸ್ ಮಾಡಿ ಪ್ರಾಡಕ್ಟ್ ಪರ್ಚೇಸ್ ಮಾಡಬಹುದು. ಅಥವಾ ಡಬಲ್ ಸ್ಟೆಮ್ ಸೇಲ್ ಬೇಕಾ, ಸೊ ಅಡ್ವಾನ್ಸ್ ಸ್ಟೆಮ್ ಸೇಲ್ ಬೇಕಾ ಪರ್ಚೇಸ್ ಮಾಡಬಹುದು, ಜ್ಯೂಸ್ ಬೇಕಾ ಪರ್ಚೇಸ್ ಮಾಡಬಹುದು, ಮೆನ್ ಚಾರ್ಜ್ ಬೇಕಾ ಪರ್ಚೇಸ್ ಮಾಡಬಹುದು, ಪೂರ್ತಿ ಅಮೌಂಟ್ ಯೂಸ್ ಮಾಡಿ ಪರ್ಚೇಸ್ ಮಾಡಬಹುದು. ಅದರಿಂದ ಏನಾಗುತ್ತೆ, ನಿಮಗೆ ಸೆಲ್ಫ್ ಇನ್ಕಮ್ ಬರುತ್ತೆ, ನಿಮಗೆ ರೀಪರ್ಚೇಸ್ ಇನ್ಕಮ್ ಕೂಡ ಬರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಇನ್ಕಮ್ ಬಂದು ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬೋನಸ್. ಸೊ ಇದು ಬ್ಯೂಟಿ ಸಖತ್ತಾಗಿದೆ ಈ ಒಂದು ಇನ್ಕಮ್ ಸ್ನೇಹಿತರೆ. ಯಾವ ರೀತಿನಪ್ಪ ಅಂದ್ರೆ ಎಕ್ಸಾಂಪಲ್, ನಾನು ಇವತ್ತು ರೀಪರ್ಚೇಸ್ ಇನ್ಕಮ್ ಇಂದ 2000 ರೂಪಾಯಿ ಆದಾಯ ಮಾಡಿದೆ ಅಂತ ಅನ್ಕೊಳ್ಳಿ. ಆ 2000 ರೂಪಾಯಿನಲ್ಲಿ ನನ್ನ ಅಪ್ಲೈನ್ಗೆ ಅಂದ್ರೆ ನನ್ನ ಅವಕಾಶ ಕೊಟ್ಟವನು ವ್ಯಕ್ತಿಗೆ, ಸೊ ನನಗೆ ಯಾರು ಅವಕಾಶ ಕೊಟ್ಟಿದ್ರೆ ಆ ವ್ಯಕ್ತಿಗೆ 50% ಇನ್ಕಮ್ ಹೋಗುತ್ತೆ. ಅಂದ್ರೆ 2000 ರೂಪಾಯಿನಲ್ಲಿ 1000 ಆ ವ್ಯಕ್ತಿಗೆ ಹೋಗುತ್ತೆ ಸ್ನೇಹಿತರೆ. ಬಟ್ ಆ ವ್ಯಕ್ತಿ ಆ ಇನ್ಕಮ್ ನ ತಗೋಬೇಕು ಅಂದ್ರೆ ಒಂದು ಸಣ್ಣ ಕಂಡೀಷನ್ ಇದೆ. ಸೊ ಏನಪ್ಪಾ ಅದು ಕಂಡೀಷನ್ ಅಂದ್ರೆ 1 ಆಕ್ಟಿವ್ ಡೈರೆಕ್ಟ್ ರೆಫರಲ್ ಅವನು ಆಗಿರಬೇಕು, 2 ಸ್ಟಾರ್ ಅಪ್ಗ್ರೇಡ್ ಅವನು ಆಗಿರಬೇಕು, ಆಕ್ಟಿವ್ 250 ಸೆಲ್ ಪಿವಿ ಪರ್ಚೇಸ್ ಮಾಡಿರಬೇಕು. ಇದು ಒಂದು ಸಣ್ಣ ಕಂಡೀಷನ್. ಆ ಇನ್ಕಮ್ ಯಾಕಂದ್ರೆ ಪುಕ್ಸಟೆ ಬರ್ತಾರೆ ಇನ್ಕಮ್. ಸೊ ಪುಕ್ಸಟೆ ಬರ್ತಾ ಇದೆ, ಅದಕ್ಕೆ ಏನಾದ್ರು ನಾವು ಮಾಡಿರ್ಬೇಕಲ್ಲ ಕೆಲಸ, ಅದಕ್ಕೋಸ್ಕರ ಸ್ನೇಹಿತರೆ. ಸೊ ಅದೇ ರೀತಿ ಸೆಕೆಂಡ್ ಲೆವೆಲ್ 20% ಅಂದ್ರೆ ನನ್ನ ಅಪ್ಲೈನ್ ಅರ್ಥಾತ್ ನನ್ನ ಅಪ್ಲೈನ್ಗೆ 20% ಹೋಗುತ್ತೆ. ಅಂದ್ರೆ ನಾನು 2000 ರೂಪಾಯಿ ದುಡಿದೀನಿ ಅಂದ್ರೆ 2000 ರೂಪಾಯಿ 20% ಅಂದ್ರೆ ಆಲ್ಮೋಸ್ಟ್ 400 ರೂಪಾಯಿ. ಆ 400 ರೂಪಾಯಿ ಫ್ರೀ ಆಗಿ ಬರ್ತಾರಂತ ಇನ್ಕಮ್. ಸೊ ಅದಕ್ಕೋಸ್ಕರ ಆ ವ್ಯಕ್ತಿ ಏನ್ ಮಾಡಿರಬೇಕು, ಅವನು ಕೂಡ 2 ಆಕ್ಟಿವ್ ಡೈರೆಕ್ಟ್ ರೆಫರಲ್ ನ ಕಂಪಲ್ಸರಿ ಅವ್ನು ಮಾಡಿರಬೇಕು. ಒನ್ ಟೈಮ್ ಅಷ್ಟೇ, ಪದೇ ಮಾಡಬೇಕು ಅಂತ ಒನ್ ಟೈಮ್ ಮಾಡಿದ್ರೆ ಸಾಕು. ಮತ್ತೆ 4 ಸ್ಟಾರ್ ಅಪ್ಗ್ರೇಡ್ ಆಗಿರಬೇಕು, ಜೊತೆಗೆ 250 ಸೆಲ್ ಪಿವಿ ಕೂಡ ಆಗಿರಬೇಕು. ಸೊ ಅದೇ ರೀತಿ ನೆಕ್ಸ್ಟ್ 5 ಲೆವೆಲ್ ಅಂದ್ರೆ ನನ್ನ ಕೆಳಗಡೆ ಎ ನ ರೆಫರ್ ಮಾಡಿದೀನಿ, ಎ ಬಿ ನ ರೆಫರ್ ಮಾಡಿದ್ರೆ, ಬಿ ಸಿ ನ ಮಾಡಿದ್ರೆ, ಸಿ ಡಿ ನ ಮಾಡಿದ್ರೆ. 5ನೇ ಲೆವೆಲ್ ಡಿ ಎಷ್ಟೇ ಇನ್ಕಮ್ ತಗೊಳ್ಳಿ, ಡಿ 5000 ತಗೊಂಡ್ರ 5000 10% ನನಗೂ ಬರುತ್ತೆ. ಸಿ 5000 ತಗೊಂಡ್ರ ಅದರಲ್ಲೂ ಕೂಡ 10% ಬರುತ್ತೆ. ಬಿ 5000 ತಗೊಂಡ್ರ ಅದರ 20% ನನಗೂ ಬರುತ್ತೆ. ಅದು ನಾನು ರೆಫರ್ ಮಾಡಿ ಎ 5000 ತಗೊಂಡ್ರ 50% ಅಂದ್ರೆ 2000 ರೂಪಾಯಿ ನನಗೂ ಬರುತ್ತೆ. ಬಟ್ ಇಷ್ಟೆಲ್ಲ ಇನ್ಕಮ್ ಬರಬೇಕು ಅಂದ್ರೆ ಇಲ್ಲಿರೋ ಕಂಡೀಷನ್ಸ್ ಕೂಡ ಅವರು ಫಾಲೋ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಅದೇ ರೀತಿ ನೆಕ್ಸ್ಟ್ ರ್ಯಾಂಕ್ ಅಂಡ್ ರಿವಾರ್ಡ್ ಸ್ನೇಹಿತರೆ. ಯಾವುದೇ ಒಂದು ಕಂಪನಿಯಲ್ಲಿ ಒಂದು ಇನ್ಕಮ್ ನ ಕೊಡೋದ್ರ ಜೊತೆಗೆ ಒಂದು ರಿವಾರ್ಡ್ ಕೂಡ ಇರುತ್ತೆ, ಒಂದು ರೆಕಗ್ನಿಷನ್ ಕೂಡ ಇರುತ್ತೆ ಸ್ನೇಹಿತರೆ. ಸೊ ಈ ಒಂದು ನಮ್ಮ ಒಂದು ಸಿಸ್ಟಮ್ ಅಲ್ಲಿ ನೋಡ್ತಾ ಇರೋದು ಟೋಟಲ್ 6 ರ್ಯಾಂಕ್ ಗಳ ಕಂಪನಿ ಕೊಟ್ಟಿದೆ: ಬ್ರೌನ್, ಸಿಲ್ವರ್, ಗೋಲ್ಡ್, ಡೈಮಂಡ್, ಪ್ಲಾಟಿನಂ, ಕ್ರೋನ್.
ಅಂದ್ರೆ ಸೊ ನೀವು ಲ್ಯಾಪ್ಟಾಪ್ ನ ಅಚೀವ್ ಮಾಡಬೇಕು ಅಂದ್ರೆ ನಿಮ್ಮ ಲೆಫ್ಟ್ ಅಲ್ಲಿ 2 ಲಕ್ಷ ರೀಪರ್ಚೇಸ್ ಪಿವಿ ಆಗಿರಬೇಕು, ರೈಟ್ ಅಲ್ಲಿ 2 ಲಕ್ಷ ರೀಪರ್ಚೇಸ್ ಪಿವಿ ಆಗಿರಬೇಕು. ಇದಕ್ಕೆ ಯಾವುದೇ ರೀತಿ ಟೈಮ್ ಲಿಮಿಟ್ ಇಲ್ಲ, ಲೈಫ್ ಟೈಮ್ ಯಾವುದೇ ರೀತಿ ಟೈಮ್ ಲಿಮಿಟ್ ಇಲ್ಲ. ಈ ವರ್ಷ ಆಗಲಿ ನೆಕ್ಸ್ಟ್ ವರ್ಷ ನಾವು ರೀಚ್ ಮಾಡಬಹುದು. ಅರ್ಥಾಗಿದೆಯಾ? ಟೈಮ್ ಲಿಮಿಟ್ ಇದೆ ಕಷ್ಟ ಅಂತ ಹೇಳ್ಬೋದು, ಬಟ್ ಯಾವುದೇ ರೀತಿ ಟೈಮ್ ಲಿಮಿಟ್ ಇಲ್ಲ. ಲೆಫ್ಟ್ ಅಲ್ಲಿ ಟೀಮ್ ಆಗಿದೆ 1 2 3 4 5 10 20 100 200 2 ಲಕ್ಷ ಪಿವಿ ಆಗೋಯ್ತು, ರೈಟ್ ಅಲ್ಲಿ 2 ಲಕ್ಷ ಪಿವಿ ಆಗೋಯ್ತು, ನೀವು ಲ್ಯಾಪ್ಟಾಪ್ ಅಚೀವ್ ಆಗೋಗ್ತೀರಾ. ಸೊ ಅದೇ ರೀತಿ ನೀವು ಫಾರಿನ್ ಟ್ರಿಪ್ ಕೂಡ ತಗೋಬಹುದು. ಫಾರಿನ್ ಟ್ರಿಪ್ ತಗೋಬೇಕು ನಿಮ್ಮ ಲೆಫ್ಟ್ ಅಲ್ಲಿ ಒಬ್ಬ ವ್ಯಕ್ತಿಗೆ ಲ್ಯಾಪ್ಟಾಪ್ ಅಚೀವ್ ಮಾಡಬೇಕು, ರೈಟ್ ಅಲ್ಲಿ ಒಬ್ಬ ವ್ಯಕ್ತಿಗೆ ಲ್ಯಾಪ್ಟಾಪ್ ಅಚೀವ್ ಮಾಡಬೇಕು, ಅವಾಗ ನೀವು ಫಾರಿನ್ ಟ್ರಿಪ್ ತಗೋತೀರಾ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಇವತ್ತು ನಮ್ಮ ಒಂದು ಬಿಸ್ನೆಸ್ ಅಲ್ಲಿ ಕಾಂಪಿಟೇಷನ್ ಯಾವ ರೀತಿ ಇರುತ್ತೆ ಅಂದ್ರೆ, ನಮ್ಮ ವ್ಯಕ್ತಿ ಅಂದ್ರೆ ನಮ್ಮ ಡೈರೆಕ್ಟ್ ಅಲ್ಲಿ ಇರುವಂತಹ ಡೈರೆಕ್ಟ್ ಆಗಿರ್ಬೋದು, ಇಂಡೈರೆಕ್ಟ್ ಆಗಿರ್ಬೋದು, ನಮ್ಮ ಟೀಮ್ ಅಲ್ಲಿ ಇರುವಂತಹ ಯಾವುದೇ ಒಬ್ಬ ವ್ಯಕ್ತಿ ಸಕ್ಸಸ್ ಆಗ್ತಿದ್ದಾನೆ ಅಂದ್ರೆ ನಾವು ಸಕ್ಸಸ್ ಆಗ್ತೀವಿ ಅಂತ ಅರ್ಥ. ಆ ವ್ಯಕ್ತಿ ಕೈಲಿ ಲ್ಯಾಪ್ಟಾಪ್ ನ ಅಚೀವ್ ಮಾಡಿಸಿದ್ರೆ ನಾವು ಫಾರಿನ್ ಟ್ರಿಪ್ ಹೋಗ್ತೀವಿ, ಆ ವ್ಯಕ್ತಿ ಲ್ಯಾಪ್ಟಾಪ್ ಅಚೀವ್ ಮಾಡ್ತೀವಾ ನಾವು ಫಾರಿನ್ ಟ್ರಿಪ್ ಹೋಗಲ್ಲ. ಅರ್ಥ ಆಗಿದೆಯಾ? ಸೊ ಅದೇ ಯಾವುದೋ ಒಂದು ಟ್ರೆಡಿಷನಲ್ ಮಾರ್ಕೆಟ್ ಅಂತ ಬಂದಾಗ ಯಾರೋ ಒಬ್ಬ ಬಟ್ಟೆ ಅಂಗಡಿ ಓಪನ್ ಮಾಡಿದಾನೆ, ಅವ್ನು ಚೆನ್ನಾಗಿ ನಡೀತಾ ಇದೆ, ಪಕ್ಕದಲ್ಲಿ ಇನ್ನೊಬ್ಬ ಮಾಡ್ತಾನೆ ಅನ್ಕೊಳ್ಳಿ, ಅವ್ನ ಬಿಸ್ನೆಸ್ ಗಾನ್. ಅವ್ನ ಪಕ್ಕ ಇನ್ನೊಬ್ಬ ಮಾಡ್ತಾನೆ ಅನ್ಕೊಳ್ಳಿ, ಅವ್ನ ಬಿಸ್ನೆಸ್ ಗಾನ್. ಯಾಕಂದ್ರೆ ಒಬ್ಬರಿಗೆ ಇನ್ನೊಬ್ಬರು ಆಫರ್ ಚೆನ್ನಾಗಿ ಕೊಡ್ತಾರಲ್ಲ. ಬಟ್ ನಮ್ಮ ಬಿಸ್ನೆಸ್ ಆಗಲ್ಲ ಸ್ನೇಹಿತರೆ. ಇನ್ನೊಬ್ಬ ವ್ಯಕ್ತಿನ ಬೆಳೆಸಿದ್ರ ನಾವು ಬೆಳೆದು, ಇನ್ನೊಬ್ಬ ವ್ಯಕ್ತಿನ ಬೆಳೆಸಿದ್ರ ನಾವು ಬೆಳೆದು, ಸೊ ಬೆಳೆಸಿಲ್ವಾ ನಾವು ಬೆಳೆಯಿಲ್ಲ ಅಷ್ಟೇ. ಅದೇ ರೀತಿ ಸ್ನೇಹಿತರೆ, ನಿಮ್ಮ ಲೆಫ್ಟ್ ಒಬ್ಬ ಫಾರಿನ್ ಟ್ರಿಪ್ ಅಚೀವರ್, ರೈಟ್ ಒಬ್ಬ ಫಾರಿನ್ ಟ್ರಿಪ್ ಅಚೀವರ್ ಆದ್ರೆ ನೀವು ಕೂಡ ಬೈಕ್ ಅಂಡ್ ಸ್ಕೂಟರ್ ಫಂಡ್ ಕೂಡ ಸಿಗುತ್ತೆ ನಿಮಗೆ. ಅದೇ ರೀತಿ ಟ್ರಾವೆಲ್ ಫಂಡ್ ಸಿಗಬೇಕು ಅಂದ್ರೆ ನಿಮ್ಮ ಲೆಫ್ಟ್ ಅಲ್ಲಿ 2 ಬೈಕ್ ಅಚೀವರ್, ರೈಟ್ ಅಲ್ಲಿ 2 ಬೈಕ್ ಅಚೀವರ್ ಆಯ್ತು ಅಂತ ಅಂದ್ರೆ ನೀವು ಟ್ರಾವೆಲ್ ಫಂಡ್ ಎಲಿಜಿಬಲ್ ಆಗ್ತೀರಾ. ಸೊ ಕಾರ್ ಫಂಡ್ ಅಂದ್ರೆ ಕೇಳಬಹುದು ಎಷ್ಟು ಅಮೌಂಟ್ ಸರ್, ಆಕ್ಚುಲಿ ಕಂಪನಿಯಲ್ಲಿ ಟರ್ನ್ ಓವರ್ ಅಲ್ಲಿ ಇಂತಿಷ್ಟು ಅಮೌಂಟ್ ಅಂತ ಇರುತ್ತೆ, ಅಷ್ಟು ಅಮೌಂಟ್ ಖಂಡಿತ ನಿಮಗೆ ಸಿಗುತ್ತೆ. ಅದೇ ರೀತಿ ಕಾರ್ ಫಂಡ್ ಆಗಬೇಕು, ನಿಮ್ಮ ಲೆಫ್ಟ್ ಅಲ್ಲಿ 2 ಟ್ರಾವೆಲ್ ಫಂಡ್ ಅಚೀವರ್ ಆಗಬೇಕು, ರೈಟ್ ಅಲ್ಲಿ 2 ಟ್ರಾವೆಲ್ ಫಂಡ್ ಅಚೀವರ್ ಆಗ್ತಾರೆ, ಕಾರ್ ಫಂಡ್ ಸಿಗುತ್ತೆ. ಅದೇ ಹೌಸ್ ಫಂಡ್. ಸೊ ಈ ರೀತಿಯಾಗಿ ಸ್ನೇಹಿತರೆ ನಿಮ್ಮ ಟೀಮ್ ಅಲ್ಲಿ ಇರೋರು ಬೆಳೀತಿದ್ದಾರೆ ಅಂದ್ರೆ ನೀವು ಬೆಳೀತಾ ಇರ್ತೀರಾ ಸ್ನೇಹಿತರೆ. ಓಕೆ, ಅದೇ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನೋಡೋಣ. ಸೊ ಟರ್ಮ್ಸ್ ಅಂಡ್ ಕಂಡೀಷನ್ ಯಾವಾಗಲೇ ಹೇಳಿದಂಗೆ TDS ಸರ್ವಿಸ್ ಚಾರ್ಜ್ ಅಂಡ್ ರೀಪರ್ಚೇಸ್ ವ್ಯಾಲೆಟ್, ಅದಲ್ಲದೆ ವಿತ್ಡ್ರಾಲ್ ಡೈಲಿ ಅಂತ ಬಂದಾಗ ಮಿಡ್ ನೈಟ್ 12 ಗಂಟೆಯಿಂದ ಸ್ಟಾರ್ಟ್ ಆಗಿ ಮಾರ್ನಿಂಗ್ 12 ಗಂಟೆವರೆಗೂ ಕೂಡ ನಿಮಗೆ ವಿತ್ಡ್ರಾ ಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ನೀವು ಇವತ್ತು ವಿತ್ಡ್ರಾ ಕೊಟ್ಟರೆ ನೆಕ್ಸ್ಟ್ ಡೇ ಮಾರ್ನಿಂಗ್ 7 ಗಂಟೆಯಿಂದ 8 ಗಂಟೆ ಒಳಗೆ ನಿಮ್ಮ ಅಕೌಂಟ್ ಅಲ್ಲಿ ಅಮೌಂಟ್ ರೆಡಿ ಇರುತ್ತೆ. ನೀವು ಬೆಳಿಗ್ಗೆ ಎದ್ದು ಸೂರ್ಯನ ಮುಖ ನೋಡಿದ ತಕ್ಷಣನೇ ಈ ಕಡೆ ಸೂರ್ಯ ನಿಮ್ಮ ಮೊಬೈಲ್ ನೋಡ್ತಿದ್ದಂಗೆ ನಿಮ್ಮ ಅಕೌಂಟ್ ಬಂದು ದುಡ್ಡು ಬಿದ್ದಿರುತ್ತೆ. ಅರ್ಥ ಮಾಡ್ಕೊಳ್ಳಿ, ತುಂಬಾ ಒಳ್ಳೆ ಆಪರ್ಚುನಿಟಿ. ಸೊ ಮಿನಿಮಮ್ ವಿತ್ಡ್ರಾಲ್ ಬಂದು 500 ರೂಪಾಯಿ ಇದೆ. ಬರುವಂತ ದಿನಗಳಲ್ಲಿ ಕಂಪನಿ ಮಿನಿಮಮ್ ನಿಮ್ಮ ವ್ಯಾಲೆಟ್ 500 ರೂಪಾಯಿ ಇದೆ ಅಂದ್ರೆ ಆಟೋಮೆಟಿಕಲಿ ನಿಮ್ಮ ಅಕೌಂಟ್ಗೆ ಬರೋ ತರ ಆಪ್ಷನ್ ಕೂಡ ತರ್ತಾರೆ ಸ್ನೇಹಿತರೆ. ಸೊ ಅದೇ ರೀತಿ ಕಂಪನಿಯ ಆಫೀಸ್ ಅನ್ನು ನೋಡಬಹುದು, ಅಡ್ರೆಸ್ ನೋಡಬಹುದು, ನೈಲ್ಕಾಟ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಸೊ ಅದೇ ರೀತಿ ಅಡ್ರೆಸ್ ಕೂಡ ಇದೆ. ಸೊ ವಿಸಿಟ್ ಮಾಡೋದು ಖಂಡಿತ ಎನಿ ಟೈಮ್ ಇನ್ಫಾರ್ಮ್ ಮಾಡಿ. ನಿಮ್ಮ ಅಪ್ಲೈನ್ ಇದ್ದಾರೆ ಅವ್ರಿಗೆ ಇನ್ಫಾರ್ಮ್ ಮಾಡಿ, ಆಫೀಸ್ ಹೋಗಿ ವಿಸಿಟ್ ಮಾಡ್ಕೊಳ್ಳಿ, ನಿಮ್ಮ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಎಲ್ಲದೂ ಕೂಡ ಟ್ರಾನ್ಸ್ಪರೆಂಟ್ ಇದೆ, ಯಾವುದು ಮುಚ್ಚುಮರೆ ಇಲ್ಲ. ಸೊ ನಮ್ಮ ದ ಗ್ರೇಟ್ MD ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಸ್ಟರ್ ವಿಜಯ್ ಮುರುಗನ್ ಸರ್ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಒಬ್ಬ ಒಳ್ಳೆ ಡೆಡಿಕೇಟೆಡ್ ಪರ್ಸನ್, ತುಂಬಾ ಹಂಬಲ್ ಪರ್ಸನ್. ತುಂಬಾ ಖುಷಿ ಆಗುತ್ತೆ ಆ ವ್ಯಕ್ತಿ ಜೊತೆ ನಾವೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು. ಯಾಕಂದ್ರೆ ನಾವು ತುಂಬಾ ಕಂಪನಿಗಳಲ್ಲಿ ಕೆಲಸ ಮಾಡಿದೀವಿ, ಬಟ್ ಎಲ್ಲ ಕಂಪನಿಗಳಲ್ಲಿ ಕೆಲಸ ಮಾಡಿದಾಗ MD ಯಾರು ಅಂತಾನೆ ಗೊತ್ತಾಗ್ತಿರಲಿಲ್ಲ, ಅಥವಾ MD ಜೊತೆ ಕಾಂಟ್ಯಾಕ್ಟ್ ಇರ್ತಿರಲಿಲ್ಲ. ಇದೆಲ್ಲದೂ ಕೂಡ ಒಂದು ಟ್ರಾನ್ಸ್ಪರೆಂಟ್ ಬಿಸ್ನೆಸ್ ಇದೆ. ಏನೇ ಒಂದು ಸಣ್ಣ ಪುಟ್ಟ ಡೌಟ್ಸ್ ಪ್ರಾಬ್ಲಮ್ ಆದ್ರೂ ಕೂಡ ಇಮಿಡಿಯೇಟ್ಲಿ ಸಾಲ್ವ್ ಆಗ್ತದೆ. ತುಂಬಾ ಖುಷಿ ಆಗ್ತದೆ ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡುವಂತದ್ದು. ಅದೇ ರೀತಿ ಮೇಕ್ ಎ ಡಿಸಿಷನ್ ಟುಡೇ ಟು ಡು ಸಮಥಿಂಗ್ ವಂಡರ್ಫುಲ್ ಇನ್ ಯುವರ್ ಲೈಫ್. ಸೊ ಒಂದು ಸಣ್ಣ ನಿರ್ಧಾರ ಖಂಡಿತ ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಜೀವನ ಇಡೀ ಚೇಂಜ್ ಆಗುವಂತಹ ಒಂದು ಒಳ್ಳೆ ಆಪರ್ಚುನಿಟಿ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಸ್ನೇಹಿತರೆ. ಸೊ ಅದನ್ನ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಎಲ್ಲರೂ ಕೂಡ ಒಳ್ಳೆದಾಗುತ್ತೆ. ಈ ಮೀಟಿಂಗ್ ಲಿಂಕ್ ಯಾರು ಕಳಿಸಿದರೆ ಖಂಡಿತ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ ನೆಕ್ಸ್ಟ್ ನೆಕ್ಸ್ಟ್ ಡೇ ನಲ್ಲಿ ಸೊ ನಿಮ್ ಜೊತೆ ಇನ್ನೊಬ್ಬ ವ್ಯಕ್ತಿಗೆ ಅವಕಾಶ ಕೊಡಿ. ಅಟ್ಲೀಸ್ಟ್ ನಿಮ್ಗೆ ಯೂಸ್ ಆಗಲಿಲ್ವಾ, ನಿಮ್ಗೆ ಯಾರು ಇನ್ ಕೇಸ್ ಯಾರೋ ನಿಮ್ಮ ಸ್ನೇಹಿತರು ಯಾರೋ ದುಡ್ಡಿನ ಕಾಸಿಗೆ ಪರಿಸ್ಥಿತಿ ತುಂಬಾ ಇದಾಗಿರುತ್ತೆ ಅಂತ ವ್ಯಕ್ತಿಗಳಿಗೆ ಆಪರ್ಚುನಿಟಿ ಕೊಡಿ. ಅಟ್ಲೀಸ್ಟ್ ಆ ವ್ಯಕ್ತಿಗಳಿಗಾದ್ರೂ ಕೂಡ 100% ಅವರು ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಒಂದು ನಾನು ಫೈನಲ್ ಆಗಿ ಹೇಳಕ್ಕೆ ಏನಪ್ಪ ಅಂದ್ರೆ, ಸೊ ಇವತ್ತು ಮೊಬೈಲ್ ಎಲ್ಲರೂ ಕೂಡ ಯಾವುದಕ್ಕೂ ಯೂಸ್ ಮಾಡ್ತಾರೆ, ಕೆಲಸಕ್ಕೂ ಯೂಸ್ ಮಾಡ್ತಾರೆ, ಒಳ್ಳೆದಕ್ಕೂ ಯೂಸ್ ಮಾಡ್ತಾರೆ, ಟೈಮ್ ಪಾಸ್ ಯೂಸ್ ಮಾಡ್ತಾರೆ. ಬಟ್ ನಮ್ಮ ನೈಲ್ ಕಾರ್ಡ್ ಸಂಸ್ಥೆಯಲ್ಲಿ ಯಾರೆಲ್ಲ ಅರ್ನಿಂಗ್ಸ್ ಮಾಡ್ತಿದ್ದಾರೆ ಅವರೆಲ್ಲ ಅವರ ಜೀವನ ರೂಪಿಸ್ಕೊಳ್ಳಿಕ್ಕೆ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಯಾರು ಇಲ್ಲಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಯಾರು ಕೂಡ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇಲ್ಲ. ಕೇವಲ 750 ಎಲ್ಲೋ ಖರ್ಚು ಮಾಡುವಂತಹ ಒಂದು ಸಣ್ಣ ಅಮೌಂಟ್ ಅಲ್ಲಿ ಇವತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಸೊ ನಿಜವಾಗ್ಲೂ ಖುಷಿ ಆಗುತ್ತೆ. ಎಲ್ಲರೂ ಕೂಡ ಸೇಮ್ ಆಪರ್ಚುನಿಟಿ. ಸೊ ಎಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡೋಣ, ಸೊ ಒಟ್ಟಿಗೆ ಗೆಲ್ಲೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಒಂದು ಪ್ರೆಸೆಂಟೇಷನ್ ಮುಗಿಸ್ತಾ ಇದ್ದೀನಿ. ಸೊ ಈ ಒಂದು ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್.